ಎಲ್ಲರಿಗೂ ನಮಸ್ಕಾರ. ಇನ್ಕಮ್ ಟ್ಯಾಕ್ಸ್ ಟು ಲೆಕ್ಚರ್ ಸೀರೀಸ್ಗೆ ಸ್ವಾಗತ. ದಿಸ್ ಈಸ್ ಸುನೀಲ್ ಕುಮಾರ್ ಎಸ್, ಅಸಿಸ್ಟೆಂಟ್ ಪ್ರೊಫೆಸರ್ ಅಂಡರ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಮುಳಬಾಗಲ್, ಕೋಲಾರ ಡಿಸ್ಟ್ರಿಕ್ಟ್. ಡಿಯರ್ ಸ್ಟೂಡೆಂಟ್ಸ್, ನಾವೀಗ ಲಾಸ್ಟ್ ಯೂನಿಟ್ ಆಫ್ ಯುವರ್ ಇನ್ಕಮ್ ಟ್ಯಾಕ್ಸ್ ಟು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಲಾಸ್ಟ್ ಯೂನಿಟ್ ಆಫ್ ಯುವರ್ ಇನ್ಕಮ್ ಟ್ಯಾಕ್ಸ್ ಟು ಈಸ್ ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್ ಆ್ಯಂಡ್ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್. ಆಯಿತಾ? ಅಲ್ಲಿ ಎರಡು ಕಾನ್ಸೆಪ್ಟ್ ಇದೆ. ಒಂದು ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್, ಎರಡನೇದು ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ಸ್. ಈಗ ನಾವೇನು ಮಾಡೋಣ, ಈ ಒಂದು ಸೀರೀಸಲ್ಲಿ ಬರೀ ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್ ಅದನ್ನು ಮಾತ್ರ ನಾವು ತಿಳ್ಕೊಳ್ಳೋಣ. ಆಮೇಲೆ ನೆಕ್ಸ್ಟ್ ಸೀರೀಸಲ್ಲಿ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಈ ಸೆಟ್ ಆಫ್ ಆರ್ ಕ್ಯಾರಿ ಫಾರ್ವರ್ಡ್ ಸೆಟ್ ಆಫ್ ಲಾಸಸ್ ಇದೆಯಲ್ಲ, ಇದು ಆಸ್ ಪರ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಆ್ಯಂಡ್ ಆಸ್ ಪರ್ ಯುವರ್ ಸಿಲೆಬಸ್ ಬರೀ ಥಿಯರಿ ಮಾತ್ರ. ಆಯಿತಾ? ಇದರಲ್ಲಿ ಯಾವುದೇ ಇಲ್ಯುಸ್ಟ್ರೇಷನ್ಸು ಬರೋದಿಲ್ಲ. ನಾವೇನು ಮಾಡೋಣ, ಥಿಯರಿನ ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿ ಒಂದು ಫ್ಯಾಮಿಲಿಯಾರಿಟಿಗೋಸ್ಕರ ನಾವು ಒಂದು ಇಲ್ಯುಸ್ಟ್ರೇಷನ್ನ ನಾವೇನು ಮಾಡೋಣ, ಡಿಸ್ಕಸ್ ಮಾಡೋಣ. All previous chapters have dealt with tax treatment for incomes earned by the assessee. In this process of computing taxable income, this chapter deals with treatment for losses, if any, while computing taxable income. ನಾವು ಇಷ್ಟು ದಿನ ಡಿಸ್ಕಸ್ ಮಾಡಿದ್ದೇನು, ಇನ್ಕಮ್ ಬಂದರೆ ಅದಕ್ಕೆ ಟ್ಯಾಕ್ಸ್ ಟ್ರೀಟ್ಮೆಂಟ್ ಮಾಡೋದು ಯಾವ ರೀತಿ, ಇನ್ಕಮ್ ಅರ್ನ್ ಮಾಡಿದ್ರೆ ಅದಕ್ಕೆ ಟ್ಯಾಕ್ಸ್ ಕಟ್ಟೋದು ಯಾವ ರೀತಿ, ಇದನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಆದರೆ ಈ ಒಂದು ಚಾಪ್ಟ್ರಲ್ಲಿ ನಾವು ಡಿಸ್ಕಸ್ ಮಾಡೋಣ, ಬಿಸ್ನೆಸ್ಸಲ್ಲಾಗಿರ್ಬೋದು ಅಥವಾ ಯಾವುದೇ ಒಂದು ಸಂದರ್ಭದಲ್ಲಾಗಿರ್ಬೋದು, ನಿಮಗೆ ಲಾಸ್ ಬಂದರೆ ಆ ಲಾಸನ್ನು ನೀವು ಯಾವ ರೀತಿ, ಅದಕ್ಕೆ ಆ ಲಾಸ್ಗೆ ಯಾವ ರೀತಿ ಟ್ಯಾಕ್ಸ್ ಟ್ರೀಟ್ಮೆಂಟ್ ಇರ್ತದೆ ಅದನ್ನು ನಾವು ಇವತ್ತು ಡಿಸ್ಕಸ್ ಮಾಡೋಣ. ಇಷ್ಟು ದಿನ ನಾವು ಬರೀ ಇನ್ಕಮ್ ಬಂತು, ಆ ಇನ್ಕಮ್ ಮೇಲೆ ಟ್ಯಾಕ್ಸ್ ಕಟ್ಟು, ಯಾವ ರೀತಿ ಟ್ಯಾಕ್ಸ್ ಕಟ್ಟು, ಎಷ್ಟು ಕಟ್ಟಬೇಕು, ಇದನ್ನು ಮಾತ್ರ ಡಿಸ್ಕಸ್ ಮಾಡಿದ್ವಿ. ಆದರೆ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರತಕ್ಕಂಥದ್ದು ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್. ಅಕಸ್ಮಾತ್ ನಿಮಗೆ ಈ ಇನ್ಕಮ್ ಅರ್ನ್ ಮಾಡೋ ಪ್ರೋಸೆಸ್ಸಲ್ಲಿ ಲಾಸ್ ಬಂದರೆ ಆ ಲಾಸ್ಗೆ ಯಾವ ರೀತಿ ಟ್ಯಾಕ್ಸ್ ಟ್ರೀಟ್ಮೆಂಟ್ ಇರ್ತದೆ ಅನ್ನೋದನ್ನು ನಾವಿವತ್ತು ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಇಂಟ್ರೊಡಕ್ಷನ್. ಲಾಸ್ ರೆಫರ್ಸ್ ಟು ನೆಗೆಟಿವ್ ಇನ್ಕಮ್. ಲಾಸ್ ಅಂದರೆ ಏನು ಹೇಳಿ? ನೆಗೆಟಿವ್ ಇನ್ಕಮ್. ಸಿಂಪಲ್ಲಾಗಿ ಹೇಳ್ಬೇಕಂತಂದರೆ ಎಕ್ಸಸ್ ಆಫ್ ಎಕ್ಸ್ಪೆನ್ಸಸ್ ಅಗೇನೆಸ್ಟ್ ಇನ್ಕಮ್, ಅಥವಾ ನಿಮಗೆ ಬರೋ ಆದಾಯಕ್ಕಿಂತ ನಿಮ್ಗೆ ಆಗಿರೋ ಖರ್ಚು ಜಾಸ್ತಿ ಇದ್ದರೆ ಅದನ್ನ ಲಾಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಆನ್ ಅಸೆಸ್ಸಿ ಕ್ಯಾನ್ ಹ್ಯಾವ್ ನೆಗೆಟಿವ್ ಇನ್ಕಮ್, ದಟ್ ಈಸ್ ಲಾಸ್ ಅಂಡರ್ ಆಲ್ ದ ಏಡ್ಸ್ ಆಫ್ ಇನ್ಕಮ್ ಅದರ್ ದನ್ ಇನ್ಕಮ್ ಫ್ರಮ್ ಸ್ಯಾಲರಿ. ಸ್ಯಾಲರಿ ಒಂದು ಬಿಟ್ಟು, ಇನ್ಕಮ್ ಫ್ರಮ್ ಸ್ಯಾಲರಿ ಒಂದು ಬಿಟ್ಟು ಇನ್ನೆಲ್ಲ ಏಡ್ಸಲ್ಲೂ ನಿಮಗೆ ಲಾಸ್ ಬರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಸ್ಯಾಲರಿಯಲ್ಲಿ ಬರೋಲ್ಲ ಲಾಸ್ ನಿಮಗೆ, ಅದಕ್ಕೆ ಎಲ್ಲರೂ ಕೂಡ ಎಂಪ್ಲಾಯೀಸ್ ಹಾಕ್ಬಿಡೋಣ ಅಂದ್ಕೊತಾರೆ. ಅದರಲ್ಲೂ ಕೂಡ ಸ್ಪೆಷಲಿ ಗೌರ್ಮೆಂಟ್ ಎಂಪ್ಲಾಯೀಸ್. ಇಲ್ಲಿ ನೀವು ಗಮನಿಸಿರ್ಬೋದು, ಸ್ಯಾಲ್ರಿಯಲ್ಲಿ ಯಾವುದೇ ಲಾಸ್ ಬರಲ್ಲ ಅವನಿಗೆ. ಅದೇ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ಲಾಸ್ ಬರುತ್ತೆ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನಲ್ಲಿ ಲಾಸ್ ಬರುತ್ತೆ, ಇನ್ಕಮ್ ಕ್ಯಾಪಿಟಲ್ ಗೇನಲ್ಲಿ ಲಾಸ್ ಬರುತ್ತೆ, ಮತ್ತು ಇನ್ನು ಅದರ್ ಸೋರ್ಸಸ್ ಕೂಡ ಲಾಸಸ್ ಬರುತ್ತೆ. ಆದರೆ ಸ್ಯಾಲ್ರಿಯಲ್ಲಿ ಯಾವುದೇ ಕಾರಣಕ್ಕೂ ಲಾಸ್ ಬರೋದಿಲ್ಲ. ಯಾಕಂದರೆ ಈಗ ಹೌಸ್ ಪ್ರಾಪರ್ಟಿ ಅವ್ನು ಜಾಸ್ತಿ ಖರ್ಚು ಮಾಡ್ತಾನೆ, ಮತ್ತು ಅವನಿಗೆ ಬಂದಿದ್ದು ನೋಡಿದರೆ ರೆಂಟು ಕಡಿಮೆ ಇರುತ್ತೆ, ಸೊ ಆವಾಗ ಲಾಸ್ ಆಗುತ್ತೆ. ಅದೇ ರೀತಿ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಜಾಸ್ತಿ, ಬಟ್ ರಿಟರ್ನ್ಸ್ ಕಡಿಮೆ ಬರುತ್ತೆ, ಸೊ ಆಗ ಕೂಡ ಅದು ಲಾಸ್ ಆಗುತ್ತೆ. ಅದೇ ರೀತಿ ಕ್ಯಾಪಿಟಲ್ ಗೇನಲ್ಲೂ ಅಷ್ಟೇ, ಅವ್ನು ತಗೊಂಡಿರೋದು ಒಂದು ಮನೆ ತಗೊಂಡಿರ್ತಾನೆ 1 ಕೋಟಿ ರೂಪಾಯಿಗೆ, ಅದನ್ನು 75 ಲಕ್ಷಕ್ಕೆ ಮಾರ್ದ ಅಂದರೆ ಕ್ಯಾಪಿಟಲ್ ಲಾಸ್ ಆಯ್ತು 25 ಲಕ್ಷ. ಅದೇ ರೀತಿ ಅದರ್ ಸೋರ್ಸಸಲ್ಲಿ ಆಯಿತಾ, ಈ ಒಂದು ಆರ್ಸ್ ರೇಸಲ್ಲಾಗಿರ್ಬೋದು, ಲಾಟ್ರಿಯಲ್ಲಾಗಿರ್ಬೋದು, ಅವನೇನು ಮಾಡ್ತಾನೆ, ಸೋತೋಗ್ತಾನೆ, ಆಗ ಲಾಸ್ ಆಗುತ್ತೆ. ಸೊ ಲಾಸಸ್ ಕಮ್ಸ್ ದೇರ್. ಬಟ್ ಇಲ್ಲಿ ಇನ್ಕಮ್ ಫ್ರಮ್ ಸ್ಯಾಲ್ರಿ, ಒಬ್ಬ ಎಂಪ್ಲಾಯಿಗೆ ಏನು ಲಾಸ್ ಇರುತ್ತೆ ಹೇಳಿ? ಕೆಲಸಕ್ಕೆ ಹೋದರೆ ಸಂಬಳ ಬರುತ್ತೆ, ಇಲ್ಲಾಂದರೆ ಏನೂ ಬರೋಲ್ಲ, ಸೊ ಅವನಿಗೆ ಲಾಸ್ ಅಂತೂ ಆಗೋ ಸಾಧ್ಯತೆ ಇಲ್ಲ. ಹಾಗಾಗಿ ಇನ್ಕಮ್ ಫ್ರಮ್ ಸ್ಯಾಲ್ರಿಯಲ್ಲಿ ಬಿಟ್ಟು ಇನ್ನು ಎಲ್ಲ ಏಡ್ಸಲ್ಲೂ ಕೂಡ ಲಾಸಸ್ಸು ಬರುತ್ತೆ. ವೆನ್ ದ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಎಕ್ಸೀಡ್ಸ್ ಆನ್ಯಲ್ ವ್ಯಾಲ್ಯೂ ಎ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಶೋಸ್ ಎ ಲಾಸ್. ಹೌದಾ? ನೆಕ್ಸ್ಟು, ವೆನ್ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಎಕ್ಸೀಡ್ ಇನ್ ಬಿಸ್ನೆಸ್ ಇನ್ಕಮ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ ಶೋಸ್ ಎ ಲಾಸ್. ವೆನ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆ್ಯಂಡ್ improvement exceeds net sale consideration, then there can be a capital loss. When expenses deductible under section 57 for a particular income exceeds the income, such income can show a loss under the head income from other sources.
Under the head income from other sources, each individual income can show a loss, but the head as a whole will not have a negative income. This chapter explains in detail the treatment of losses, negative incomes, in the process of computing taxable income. ಸೊ ಈ ರೀತಿ ಎಲ್ಲ ಒಂದು ಚಾಪ್ಟರ್ಸಲ್ಲೂ ಕೂಡ ಏನು ನಿಮಗೆ ಲಾಸಸ್ ಬರ್ತದೆ. ಈ ಲಾಸಸ್ ಬಂದಾಗ ಆಯಿತಾ, ಈ ಲಾಸಸ್ ಬಂದಾಗ ನಿಮಗೆ ಈ ಲಾಸಸ್ನ ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು ಅದನ್ನು ನಾವೇನು ಮಾಡ್ತೀವಿ ಈ ಒಂದು ಚಾಪ್ಟ್ರಲ್ಲಿ ಡಿಸ್ಕಸ್ ಮಾಡ್ತೀವಿ. ಸ್ಟೆಪ್ಸ್ ಇನ್ ಟ್ರೀಟ್ಮೆಂಟ್ ಆಫ್ ಲಾಸಸ್. ಸೊ ಇಫ್ ಯು ಗೆಟ್ ಎ ಲಾಸ್, ನೀವು ಈ ಲಾಸ್ ಬಂದರೆ ನಿಮಗೆ ಈ ಲಾಸನ್ನು ನೀವು ಟ್ಯಾಕ್ಸ್ ಸಂಬಂಧಪಟ್ಟಂಗೆ 3 ಟೈಪ್ಸಲ್ಲಿ ನೀವು ಟ್ರೀಟ್ಮೆಂಟ್ ಮಾಡ್ಬೋದು. The following are the steps to be followed for taking care of loss under any head of income. There are 3 steps. Number 1 is intra-head set-off. Second one, inter-head set-off. Third one, carry forward and set-off. First one ಬಂದು ಇಂಟ್ರಾ-ಹೆಡ್, ಅಂದರೆ ಆ ವಿತಿನ್ ದ ಹೆಡ್ಡಲ್ಲೇ ನೀವೇನಾದರೂ ಸೆಟಪ್ ಮಾಡೋಕ್ಕಾದ್ರೆ ಲಾಸಸ್ನ ನೀವು ಮಾಡ್ಬೋದು. ಎಕ್ಸಾಂಪಲ್, ಈಗ ನೀವು ಹೌಸ್ ಪ್ರಾಪರ್ಟಿ ಸಂಬಂಧಪಟ್ಟಂಗೆ ನಿಮಗೆ ಒಂದು ಮನೆ ಆಯಿತಾ, ಒಂದು ಮನೆಯಲ್ಲಿ ಲಾಸ್ ಬಂದಿರುತ್ತೆ, ಇನ್ನೊಂದು ಮನೆಯಲ್ಲಿ ಪ್ರಾಫಿಟ್ ಬಂದಿರುತ್ತೆ. ನೀವು ಅವೆರಡನ್ನೂ ಏನು ಮಾಡ್ಬೋದು, ಸೆಟಪ್ ಮಾಡ್ಬೋದು. ಈಗ ಉದಾಹರಣೆಗೆ ರೆಸಿಡೆನ್ಷಿಯಲ್ ಹೌಸ್ 1ನಲ್ಲಿ ನಿಮಗೆ 1,00,000 ರೂಪಾಯಿ ನಿಮಗೆ ಪ್ರಾಫಿಟ್ ಬಂದಿರುತ್ತೆ. ರೆಸಿಡೆನ್ಷಿಯಲ್ ಹೌಸ್ 2ಅಲ್ಲಿ ನಿಮಗೆ 50,000 ರೂಪಾಯಿ ಲಾಸ್ ಬಂದಿರುತ್ತೆ. ಆಗ ಅವೆರಡನ್ನೂ ಸೆಟಪ್ ಮಾಡಿದಾಗ ನಿಮಗೆ 50,000 ರೂಪಾಯಿ ಪ್ರಾಫಿಟ್ ಇರುತ್ತದೆ. ಅದರ ಮೇಲೆ ನೀವು ಟ್ಯಾಕ್ಸ್ನ ಪೇ ಮಾಡಬೇಕು. ಇದು ಇಂಟ್ರಾ ಹೆಡ್ ಸೆಟಪ್, ಅಂದರೆ ವಿತಿನ್ ದ ಹೆಡ್ಡಲ್ಲಿ ಸೆಟಪ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಎರಡನೇದು ಇಂಟರ್ ಹೆಡ್ ಸೆಟಪ್, ಅಂದರೆ ಈಗ ಉದಾಹರಣೆಗೆ ನಿಮಗೆ ಹೌಸ್ ಪ್ರಾಪರ್ಟಿಯಲ್ಲಿ ಲಾಸ್ ಬಂದಿದೆ, ಇಂಟ್ರಾ ಹೆಡ್ ಮಾಡಿದ್ವಿ ಆದರೂ ನಮಗೇನು ಸಿಗಲಿಲ್ಲ. ಆಗ ಇಂಟರ್ ಹೆಡ್ ಅಂದರೆ ಬೇರೆ ಹೆಡ್ ಜೊತೆಗೆ ನೀವು ಅದನ್ನು ಸೆಟಪ್ ಮಾಡ್ತಕ್ಕಂಥ ಅವಕಾಶ ಇದೆ. ಈಗ ನಿಮ್ಗೆ ಹೌಸ್ ಪ್ರಾಪರ್ಟಿ ಲಾಸ್ ಬಂದಿದ್ರೆ ಅದನ್ನು ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನಲ್ ಬಂದಿರೋ ಇನ್ಕಮ್ ಜೊತೆಗೆ ನೀವು ಅದನ್ನ ಅಡ್ಜಸ್ಟ್ ಮಾಡಿ ಟ್ಯಾಕ್ಸ್ನ ಪೇ ಮಾಡ್ತಕ್ಕಂಥದ್ದು. ಈ ಒಂದು ರೀತಿ ಇದನ್ನು ಇಂಟರ್ ಹೆಡ್ ಸೆಟಪ್ ಅಂತ ಕರೀತಾರೆ. ಆಮೇಲೆ ನೆಕ್ಸ್ಟು ಇಂಟ್ರಾ ಹೆಡ್ ಆಗಲಿಲ್ಲ ಅಂದರೆ ಆ ಒಂದು ವಿತಿನ್ ದ ಹೆಡ್ಡಲ್ಲಿ ಹೌಸ್ ಪ್ರಾಪರ್ಟಿ ಲಾಸ್ ಬಂದಿತ್ತು, ಹೌಸ್ ಪ್ರಾಪರ್ಟಿಯಲ್ಲಿ ಆಗಲಿಲ್ಲ, ಹೋಗಲಿ ನೆಕ್ಸ್ಟ್ ಬೇರೆ ಹೆಡ್ಸಲ್ಲಿ ಟ್ರೈ ಮಾಡಿದ್ವಿ ಸೆಟಪ್ ಮಾಡೋಕ್ಕೆ, ಆ ಹೆಡ್ಸಲ್ಲಿ ಕೂಡ ಆಗಲಿಲ್ಲ ಅಂತ ಅಂದ್ಕೊಳ್ಳಿ. ಅವಾಗ ನೆಕ್ಸ್ಟ್ ಇಂಟ್ರಾ ಹೆಡ್ಡಲ್ಲೂ ಸೆಟಪ್ ಆಗಿಲ್ಲ, ಇಂಟರ್ ಹೆಡ್ಡಲ್ಲೂ ಸೆಟಪ್ ಆಗಿಲ್ಲ, ಅಂದರೆ ಹೌಸ್ ಪ್ರಾಪರ್ಟಿ ಲಾಸ್ ಬಂದಿತ್ತು, ಇನ್ನೊಂದು ಹೌಸ್ ಪ್ರಾಪರ್ಟಿ ಅಲ್ಲಿ ಕೂಡ ಯಾವುದ್ರಲ್ಲೂ ಸೆಟಪ್ ಆಗಿಲ್ಲ, ಹೋಗಲಿ ನೆಕ್ಸ್ಟ್ ಬಿಸ್ನೆಸ್ಸಲ್ಲಿ ನೋಡಿದ್ವಿ, ಕ್ಯಾಪಿಟಲ್ ಗೇನಲ್ಲಿ ನೋಡಿದ್ವಿ, ಬೇರೆ ಹೆಡ್ಸಲ್ಲಿ ನೋಡಿದ್ರೂ ನಮಗೇನೋ ಸಿಗಲಿಲ್ಲ ಅಮೌಂಟು ಸೆಟಪ್ ಮಾಡ್ಕೊಳಕ್ಕೆ. ಅವಾಗ ಏನು ಮಾಡೋದಪ್ಪ ಅಂತಂದರೆ ಕ್ಯಾರಿ ಫಾರ್ವರ್ಡ್ ಮಾಡೋದು. ಈ ವರ್ಷ ಅಲ್ಲೇ ಅಂದ್ರೇನು ನೆಕ್ಸ್ಟ್ ವರ್ಷ ಬರುತ್ತಲ್ವ ಇನ್ಕಮು, ನೆಕ್ಸ್ಟ್ ವರ್ಷ ಹೌಸ್ ಪ್ರಾಪರ್ಟಿಲಿ ಇನ್ಕಮ್ ಬರುತ್ತಲ್ವ, ಆ ಇನ್ಕಮ್ಗೆ ಈ ವರ್ಷದಲ್ಲಿ ಬಂದಿರೋ ಲಾಸ್ನ ಸೆಟಪ್ ಮಾಡ್ಕೊಳ್ಳೋದು. ಇದನ್ನು ಕ್ಯಾರಿ ಫಾರ್ವರ್ಡ್ ಆ್ಯಂಡ್ ಸೆಟಪ್ ಅಂತ ಕರೀತಾರೆ. ಇದಿಷ್ಟು ಜನರಲ್ ಇಂಟ್ರೊಡಕ್ಷನ್ನು. ಈಗ ಇದ್ರ ಬಗ್ಗೆ ನಾವು ಇನ್ನಷ್ಟು ಡೀಟೇಲ್ ಆಗಿ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ಇಂಟ್ರಾ ಹೆಡ್ ಸೆಟಪ್ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. Intra-head setup refers to setting of loss under any head against other incomes under the same head. For example, if one of the house property shows a loss, setting up such loss against income from other house property is intra-head setup. This is the first stage through which any loss have to be passed through. ಆಯಿತಾ, ಹೇಳಿದ್ನಲ್ಲ ಅವಾಗಲೇ ಒಂದು ಹೆಡ್ಡಲ್ಲಿ ಈಗ ಹೌಸ್ ಪ್ರಾಪರ್ಟಿಯಲ್ಲಿ ಲಾಸ್ ಬಂದಿದೆ ಒಂದು ಮನೆಯಿಂದ, ಇನ್ನೊಂದು ಮನೇಲಿ ಲಾಭ ಬಂದಿದೆ, ಅದರ ಲಾಭದಲ್ಲಿ ಇದ್ರ ಲಾಸ್ನ ನಾವು ಸರಿ ಮಾಡ್ಕೊಳ್ತಕ್ಕಂಥದ್ದು. ಇದನ್ನು ನಾವೇನು ಕರಿತೀವಿ, ಇಂಟ್ರಾ ಹೆಡ್ ಸೆಟಪ್ ಅಂತ ಕರಿತೀವಿ. ಇದಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಎಕ್ಸೆಂಪ್ಷನ್ಸ್ ಕೂಡ ಇದ್ದಾವೆ, ಅಂದರೆ ಕೆಲವು ಮಾಡೋಕ್ಕಾಗಲ್ಲ. ಆಯಿತಾ, ಅವು ಯಾವ್ಯಾವು ಅಂತ ನಾವು ನೋಡೋಣ. ಈಗ ಈ ಥರ ಇಂಟ್ರಾ ಹೆಡ್ಡಲ್ಲಿ ಕೆಲವು ಮಾಡೋಕ್ಕಾಗಲ್ಲ. ಆಯಿತಾ, ಅವು ಯಾವುವು ಅಂತ ನಾವು ಈಗ ನೋಡೋಣ. In the following cases, the provisions of intra-head setup are not applicable. That is, in the following cases, the losses can be set up only against a specified income and not against any income under the same head. Even ಆ ಸೇಮ್ ಹೆಡ್ಡಲ್ಲೇ ಆಗಿರ್ಬೋದು. ಆಯಿತಾ, ಒಂದು ಲಾಸ್ನ ಇನ್ನೊಂದು ಲಾಸ್ಗೆ ನೀವು ಅದನ್ನು ಸೆಟಪ್ ಮಾಡೋಕ್ಕಾಗೋದೇ ಇಲ್ಲ. ಅವು ಯಾವುವು ಅಂತ ನಾವು ನೋಡೋಣ. ಈಗ ಫಸ್ಟ್ ಒನ್ ಬಂದು ಲಾಸ್ ಫ್ರಮ್ ಸ್ಪೆಕ್ಯುಲೇಷನ್.
Speculation activities is recognized under the head business and profession. Any loss from speculation activity can be set up only against profit from speculation and not against any other income under the head of income from business and profession. ನಾವು ಗಮನಿಸಿದ್ದೀವಿ ಅಲ್ವಾ, ಏನು ಇನ್ಕಮ್ ಫ್ರಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಅಂತ ನಾವು ಕರಿತೀವಿ ಆಯಿತಾ. ಈ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಮಾಡೋವಾಗ ನಿಮ್ಗೆ ಏನಾದರೂ ಲಾಸ್ ಬಂದಿದೆ ಅಂತಂದರೆ, ಈಗ ಈ ಡಿರೈವೇಟಿವ್ಸ್ ಎಲ್ಲ ಬರ್ತಾವಲ್ವ ಅವು, ಸೊ ಈ ಸ್ಪೆಕ್ಯುಲೇಟ್ ಮಾಡೋವಾಗ ನಿಮ್ಗೆ ಏನಾದರೂ ಲಾಸ್ ಬಂದಿದೆ ಅಂತಂದರೆ ಆ ಲಾಸ್ನ ನೀವು ಬಿಸ್ನೆಸ್ಸಲ್ಲೇ ಲಾಸ್ ಬರೋದು, ಸ್ಪೆಕ್ಯುಲೇಷನ್ ಬಿಸ್ನೆಸ್ಸಿಂದ ಲಾಸ್ ಬಂದರೆ ನೀವು ಅದನ್ನು ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮ್ಗೆ ಮಾತ್ರ ಸೆಟಪ್ ಮಾಡಬೇಕು. ಬೇರೆ ಇನ್ನು ಯಾವುದೋ ನಿಮಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಬೇರೆ ಬಂದರೆ ಆವಾಗ ಸೆಟಪ್ ಮಾಡಬಾರ್ದು. ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್ ಕ್ಯಾನ್ ಓನ್ಲಿ ಬಿ ಸೆಟಪ್ ಅಗೇನೆಸ್ಟ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮ್, ನಾಟ್ ಎನಿ ಅದರ್ ಬಿಸ್ನೆಸ್ ಆರ್ ಪ್ರೊಫೆಷ್ನಲ್ ಇನ್ಕಮ್ಸ್. ಆಯಿತಾ, ಇದನ್ನು ನೋಡ್ಬೋದು. ಅಂದರೆ ಸೇಮ್ ಮೆಟಲ್ ಕೂಡ ಮಾಡೋಕ್ಕಾಗಲ್ಲ ಅಂತ ಇದು. ನೆಕ್ಸ್ಟ್ ಒನ್ ಈಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್. ಸೊ ಎನಿ ಲಾಸ್ ಫ್ರಮ್ ಟ್ರಾನ್ಸ್ಫರ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಕ್ಯಾನ್ ಬಿ ಸೆಟ್ ಅಪ್ ಓನ್ಲಿ ಅಗೇನೆಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಬಂದಿದ್ರೆ ನಿಮಗೆ, ನೀವು ಆ ಲಾಸನ್ನು ಬರೀ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದಕ್ಕೆ ಮಾತ್ರ ನೀವು ಸೆಟಪ್ ಮಾಡೋಕ್ಕಾಗುತ್ತೆ, ಬೇರೆ ಇದಕ್ಕೆ ನೀವು ಸೆಟಪ್ ಮಾಡೋಕ್ಕಾಗೋದೇ ಇಲ್ಲ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಬಂದಿದೆ, ನೀವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂದಾಗ ಮಾತ್ರ ಸೆಟಪ್ ಮಾಡಬೇಕು. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂದಾಗ ಸೆಟಪ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್, ಲಾಸ್ ಫ್ರಮ್ ದಿ ಆಕ್ಟಿವಿಟಿ ಆಫ್ owning and maintaining race horses. Where the assessee is engaged in the activity of owning and maintaining race horses, any loss incurred from such activity can be set up only against income from horse races and not against any other casual income or any other income under the head income from other sources. ಇಲ್ಲಿ ನೀವೇನಾದರೂ ಆರ್ಸ್ ರೇಸನ್ನು ಓನಿಂಗ್ ಮತ್ತು ಆಯಿತಾ, ಓನಿಂಗ್ ಆ್ಯಂಡ್ ಮೇಂಟೈನಿಂಗ್ ಆರ್ಸ್ ರೇಸಸ್ ಆಯಿತಾ, ನೋಡಿ ಗಮನಿಸಿ, ನೀವು ಓನಿಂಗ್ ಆ್ಯಂಡ್ ಮೇಂಟೈನಿಂಗ್ ಆರ್ಸ್ ರೇಸ್ ಮಾಡಿದ್ದೀರಿ, ನಿಮ್ಗೆ ಅದರಿಂದ ಲಾಸ್ ಬಂದಿದೆ. ಆ ಲಾಸ್ನ ನೀವೇನು ಮಾಡ್ತೀರಿ, ನೆಕ್ಸ್ಟ್ ಓನ್ಲಿ ವಿನ್ನಿಂಗ್ ಫ್ರಮ್ ಆರ್ಸ್ ರೇಸ್ ಅದಕ್ಕೆ ಮಾತ್ರ ನೀವೇನು ಮಾಡಬೇಕು, ಸೆಟಪ್ ಮಾಡೋಕ್ಕಾಗುತ್ತೆ. ಬೇರೆ ಯಾವುದೇ ಅದರ್ ಸೋರ್ಸಸ್ಸಿಂದ ನೀವು ಇದನ್ನು ಸೆಟಪ್ ಮಾಡೋಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಇಂಟರ್ ಹೆಡ್ ಸೆಟಪ್, ಇದನ್ನು ನಾವೇನು ಮಾಡೋಣ ಈಗ ಡಿಸ್ಕಸ್ ಮಾಡೋಣ. ಇಂಟರ್ ಹೆಡ್ ಅಂದರೆ ಹೌಸ್ ಪ್ರಾಪರ್ಟಿಯಲ್ಲಿ ಲಾಸ್ ಬಂದರೆ ಆ ಲಾಸ್ನ ಬಿಸ್ನೆಸ್ ಇನ್ಕಮ್ ಜೊತೆ ಸೆಟಪ್ ಮಾಡ್ಬೋದು. ಆರ್ದು ಒಂದು ಆಯಿತಾ, ಆವಾಗಲೇ ವಿತಿನ್ ದ ಹೆಡ್, ಈಗ ಒನ್ ಹೆಡ್ ಟು ಅನದರ್ ಹೆಡ್ ಆಯಿತಾ. ಸೊ ಆವಾಗಲೇ ಒಂದು ಹೆಡ್ಡಲ್ಲೇ ಮಾಡಬೇಕಾಗಿತ್ತು, ಅದು ಇಂಟ್ರಾ ಹೆಡ್ಡು. ಈಗ ಈ ಒಂದು ಹೆಡ್ಡಲ್ಲಿ ಬಂದಿರೋ ಲಾಸ್ನ ಇನ್ನೊಂದು ಹೆಡ್ರ ಮುಂದ್ಗಡೆ ಆಯಿತಾ. ಸೊ ಬಿಟ್ವೀನ್ ದ ಹೆಡ್ಸ್ ಸೆಟಪ್ ಮಾಡಿದ್ರೆ ಅದನ್ನು ಇಂಟರ್ ಹೆಡ್ ಸೆಟಪ್ ಅಂತಾರೆ. ಅದನ್ನು ನಾವೀಗ ಡಿಸ್ಕಸ್ ಮಾಡೋಣ. ನಾವೀಗ ಡಿಸ್ಕಸ್ ಮಾಡ್ತಾ ಇದ್ದೀವಿ ಇಂಟರ್ ಹೆಡ್ ಸೆಟಪ್. ಸೊ ವೆನ್ ಲಾಸಸ್ ಅಂಡರ್ ಎನಿ ಹೆಡ್ ಆರ್ ನಾಟ್ ಕಂಪ್ಲೀಟ್ಲಿ ಸೆಟಪ್ ಅಂಡರ್ ಇಂಟ್ರಾ ಹೆಡ್ ಸೆಟಪ್, then the next stage for taking care of such loss is inter-head setup. Inter-head setup refers to setting off loss under one head against income under another head. For example, setting off loss from house property against income from salaries is a case of inter-head setup. While computing taxable income, losses under any head which are eligible for inter-head setup must be shown in the amount column of the format. ಇಲ್ಲಿ ಒಂದು ಹೆಡ್ಡಲ್ಲಿ ಲಾಸ್ ಬಂದಿದ್ರೆ ಇನ್ನೊಂದು ಹೆಡ್ಡಲ್ಲಿ ಲಾಭ ಬಂದಿದ್ರೆ ಆ ಎರಡು ಹೆಡ್ಗಳ ಮಧ್ಯೆ ನೀವು ಸರೀಸ್ ಮಾಡ್ತಕ್ಕಂಥ ಕೆಲಸ, ಸೆಟಪ್ ಮಾಡ್ತಕ್ಕಂಥ ಕೆಲಸ ಮಾಡಿದರೆ ಅದನ್ನು ಇಂಟರ್ ಹೆಡ್ ಅಂತ ಕರೀತಾರೆ ಆಯಿತಾ. ಸೊ ಅವಾಗಲೇ ಮಾಡಿದ್ದು ನಾವು ಅಂತರ್, ಇವಾಗ ಮಾಡ್ತಾ ಇರೋದು ಅಂತರ ಆಯಿತಾ. ಇಂಟ್ರಾ ಅಂತಂದರೆ ವಿತಿನ್ ದ ಹೆಡ್, ಇಂಟರ್ ಅಂದರೆ ಬಿಟ್ವೀನ್ ದ ಹೆಡ್ಸ್ ಆಯಿತಾ. ಅದನ್ನು ನಾವೀಗ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಎಕ್ಸಾಂಪಲ್, ಹೌಸ್ ಪ್ರಾಪರ್ಟಿಲಿ ನಿಮಗೆ ಲಾಸ್ ಬಂದಿತ್ತು, ಸ್ಯಾಲ್ರಿಲಿ ಇನ್ಕಮ್ ಬಂದಿದೆ, ಅವೆರಡನ್ನೂ ನೀವು ಸೆಟಪ್ ಮಾಡ್ಬೋದು ಆಯಿತಾ. ಆ ರೀತಿ ಎಕ್ಸೆಪ್ಷನ್ ಫಾರ್ ಇಂಟರ್ ಹೆಡ್ ಸೆಟಪ್ ಅಂದರೆ, ಇಂಟರ್ ಹೆಡ್ ಸೆಟಪ್ ಹೇಳಿದ್ವಲ್ಲ, ಒಂದು ಹೆಡ್ಡಲ್ಲಿ ಲಾಸ್ ಬಂದಿದ್ರೆ ಇನ್ನೊಂದು ಹೆಡ್ಡಲ್ಲಿ ಅದನ್ನು ಸೆಟಪ್ ಮಾಡ್ಬೋದು ಅಂತ. ಇಲ್ಲಿ ಎಲ್ಲ ಹೆಡ್ಸಲ್ಲೂ ಕೂಡ ಆ ಥರ ಮಾಡೋಕ್ಕಾಗಲ್ಲ, ಅದಕ್ಕೆ ಕೆಲವು ಎಕ್ಸೆಪ್ಷನ್ಸ್ ಇದೆ. ಅವು ಯಾವ ಅಂತ ನಾವೀಗ ನೋಡೋಣ.
In the following cases, the provisions of inter-head set-off are not applicable. That is, in the following cases, losses under one head cannot be set up against income under other head, or cannot be set off at all other than against a particular income. ಅವು ಯಾವಂತ ನೋಡೋಣ. ನಂಬರ್ 1, ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ, where the net result of computation under the head income from house property is a loss, and the assessee as income assessable under any other head of income, the amount of such loss exceeding 2 lakh would not be allowable to set up against income under the other head. In the words, the maximum loss from house property which can be set up against income from any other head is 2 lakh rupees. ಅಂದರೆ ಹೌಸ್ ಪ್ರಾಪರ್ಟಿಲಿ ನಿಮಗೆ ಲಾಸ್ ಬಂದಿದ್ರೆ 2 ಲಕ್ಷ ರೂಪಾಯಿವರೆಗೂ ಬೇರೆ ಹೆಡ್ಸಲ್ಲಿ ನೀವು ಅದನ್ನು ಸೆಟಪ್ ಮಾಡ್ಬೋದು. 2 ಲಕ್ಷಕ್ಕಿಂತ ಜಾಸ್ತಿ ನಿಮ್ಗೆ ಏನಾದರೂ ಲಾಸಸ್ ಬಂದಿದ್ರೆ ನೀವು ಅದನ್ನು ಸೆಟಪ್ ಮಾಡೋಕ್ಕೆ ಬೇರೆ ಹೆಡ್ಸಲ್ಲಿ ಸೆಟಪ್ ಮಾಡೋಕ್ಕೆ ಆಗೋದೇ ಇಲ್ಲ. ನೆಕ್ಸ್ಟ್ ಸೆಕೆಂಡ್ ಒನ್, ಬಿ, ಲಾಸ್ ಫ್ರಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್. ಇದು ಆಲ್ರೆಡಿ ಅವಾಗಲೇ ನಾವು ನೋಡಿದ್ದೀವಿ. ಲಾಸ್ ಫ್ರಮ್ ಸ್ಪೆಕ್ಯುಲೇಷನ್ activities can be set up only against profit from speculation but not against any other income under the head business and profession, and nor against income under any other head. ಹೌದಾ? ಇಂಟ್ರಾ ಹೆಡ್ಡಲ್ಲೇ ಮಾಡೋಕ್ಕಾಗಲ್ಲ, ಮತ್ತು ಇಂಟರ್ ಹೆಡ್ಡಲ್ಲಿ ಮಾಡೋಕ್ಕಾಗುತ್ತಾ? ಆಗಲ್ಲ. ಆ ಥರ. ನೆಕ್ಸ್ಟ್, ಲಾಸ್ ಫ್ರಮ್ ಬಿಸ್ನೆಸ್ ಸ್ಪೆಸಿಫೈಡ್ ಅಂಡರ್ ಸೆಕ್ಷನ್ 35 AD. Any loss from business specified under section 35 AD can be set off only against profits from business specified under section 35 AD but not against any other income under the head business and profession, and not against income under any other head of income. ಇದು ಇಂಟ್ರಾ ಹೆಡ್ಡಲ್ಲೂ ಬರುತ್ತೆ, ಇಂಟರ್ ಹೆಡ್ಡಲ್ಲೂ ಬರುತ್ತೆ. ನಾನು ಇಂಟ್ರಾ ಹೆಡ್ಡಲ್ಲಿ ಇದನ್ನು ಹೇಳಿರಲಿಲ್ಲ, ಅಲ್ಲೂ ಬರುತ್ತೆ ಇದು. ನೆಕ್ಸ್ಟ್, ಅಂದರೆ ಅಂಡರ್ ಸೆಕ್ಷನ್ 35 ADಯಲ್ಲಿ ಏನು ಲಾಸ್ ಬಂದಿದೆ ಅದು ಅಂಡರ್ ಸೆಕ್ಷನ್ 35 ADಯಲ್ಲಿ ಬಂದಿರೋ ಇನ್ಕಮ್ಗೆ ಮಾತ್ರ ನಾವು ಸೆಟಪ್ ಮಾಡೋಕ್ಕಾಗುತ್ತೆ, ಬೇರೆದಕ್ಕೆ ಆಗೋದಿಲ್ಲ. ಆ್ಯಂಡ್ ಅದರ್ ಬಿಸ್ನೆಸ್ ಲಾಸ್ ಕೆನಾಟ್ ಬಿ ಸೆಟಪ್ ಅಗೇನೆಸ್ಟ್ ಇನ್ಕಮ್ ಫ್ರಮ್ ಸ್ಯಾಲರಿ. ಲಾಸ್ ಫ್ರಮ್ ಎ ಬಿಸ್ನೆಸ್ ಆಕ್ಟಿವಿಟಿ ವಿಚ್ ಈಸ್ ನಾಟ್ ಸ್ಪೆಕ್ಯುಲೇಟಿವ್ ಇನ್ ನೇಚರ್ ಆ್ಯಂಡ್ ನಾಟ್ ಸ್ಪೆಸಿಫೈಡ್ ಅಂಡರ್ ಸೆಕ್ಷನ್ 35 AD ಕ್ಯಾನ್ ಬಿ ಸೆಟಪ್ ಅಗೇನೆಸ್ಟ್ ಇನ್ಕಮ್ ಅಂಡರ್ ಎನಿ ಅದರ್ ಹೆಡ್ ಆಫ್ ಇನ್ಕಮ್ ಅದರ್ ದನ್ ಇನ್ಕಮ್ ಫ್ರಮ್ ಸ್ಯಾಲರಿ. ನೋಡಿ, ಇಲ್ಲಿ ಗಮನಿಸ್ತಾ ಇದ್ದೀರಾ? ಸ್ಪೆಕ್ಯುಲೇಷನ್ ಲಾಸು ಸ್ಪೆಕ್ಯುಲೇಷನ್ ಇನ್ಕಮ್ಗೆ ಮಾತ್ರ ಸೆಟಪ್ ಮಾಡ್ಬೋದು. ಅಂಡರ್ 35 AD ಲಾಸು ಅಂಡರ್ 35 AD ಇನ್ಕಮ್ಗೆ ಮಾತ್ರ ನಾವು ಸೆಟಪ್ ಮಾಡ್ಬೋದು. ಆದರೆ ಅದರ್ ಬಿಸ್ನೆಸ್ ಲಾಸ್ ಇರುತ್ತೆ, ಆಯಿತಾ? ಅದರ್ ಬಿಸ್ನೆಸ್ ಲಾಸ್ ಅಂತಂದರೆ ಅದು ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸು ಅಲ್ಲ, 35 AD ಅಲ್ಲ, ನಾರ್ಮಲಾಗಿ ಲಾಸ್ ಬಂದಿರುತ್ತೆ ಬಿಸ್ನೆಸ್ಸಲ್ಲಿ. ಅದನ್ನು ನೀವು ಯಾವ ಹೆಡ್ ಬೇಕಲ್ಲೂ ನೀವು ಏನು ಮಾಡ್ಬೋದು, ನೀವು ಸೆಟಪ್ ಮಾಡ್ಬೋದು. ಹೌಸ್ ಪ್ರಾಪರ್ಟಿಗಾದರೂ ಸೆಟಪ್ ಮಾಡ್ಬೋದು, ಕ್ಯಾಪಿಟಲ್ಗೆ ಏನಾದರೂ ಮಾಡ್ಬೋದು, ಆಯಿತಾ? ಅದರ್ ಸೋರ್ಸಸ್ಲಾದರೂ ಮಾಡ್ಬೋದು. ಆದರೆ ಇನ್ಕಮ್ ಫ್ರಮ್ ಸ್ಯಾಲ್ರಿಯಲ್ಲಿ ನೀವು ಅದನ್ನು ಸೆಟಪ್ ಮಾಡೋಕ್ಕಾಗಲ್ಲ. ಯಾವುದೋ ನಾರ್ಮಲ್ ಬಿಸ್ನೆಸ್ ಲಾಸ್ ಬಂದಿರುತ್ತಲ್ವಾ ಅದನ್ನು. ನೆಕ್ಸ್ಟ್, ಕ್ಯಾಪಿಟಲ್ ಲಾಸ್. ಎನಿ ಲಾಸ್ ಆ್ಯಂಡ್ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಅಸೆಟ್, ಶಾರ್ಟ್ ಟರ್ಮ್ ಆಗಿರ್ಬೋದು, ಲಾಂಗ್ ಟರ್ಮ್ ಆಗಿರ್ಬೋದು, ಕೆನಾಟ್ ಬಿ ಸೆಟ್ ಆಫ್ ಅಗೇನೆಸ್ಟ್ ಇನ್ಕಮ್ ಅಂಡರ್ ಎನಿ ಅದರ್ ಹೆಡ್ ಆಫ್ ಇನ್ಕಮ್ ಅದರ್ ದನ್ ಕ್ಯಾಪಿಟಲ್ ಗೇನ್. ನೋಡಿ, ಇಲ್ಲಿ ಇದೊಂದು ವೆರಿ ಇಂಪಾರ್ಟೆಂಟ್. ಸೊ ನೀವೇನಾದರೂ ಇಂಟ್ರಾ ಹೆಡ್ಡಲ್ಲಿ ಮಾಡೋವಾಗ ಹೇಳ್ತೀನಿ ನಾನು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಬಂದರೆ ನೀವೇನು ಮಾಡ್ಬೋದು, ಅದನ್ನು ಬರೀ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ ಮಾತ್ರ ಸೆಟಪ್ ಮಾಡಬೇಕು ಅಂತ ಹೇಳಿದೆ ನಾನು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಬಂದರೆ ಬರೀ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ ಮಾತ್ರ ಸೆಟಪ್ ಮಾಡಬೇಕು. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೂಡ ಸೆಟಪ್ ಮಾಡೋಂಗಿಲ್ಲ. ಆದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಏನಾದರೂ ಬಂದರೆ ನೀವು ಬೇಕಂದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಗೂ ಸೆಟಪ್ ಮಾಡ್ಬೋದು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಗೂ ಕೂಡ ನೀವೇನು ಮಾಡ್ಬೋದು, ಅದನ್ನು ಸೆಟಪ್ ಮಾಡ್ಬೋದು. ಆದರೆ ಕ್ಯಾಪಿಟಲ್ ಲಾಸ್ ಅದು ಲಾಂಗ್ ಟರ್ಮ್ ಆಗಿರ್ಬೋದು, ಶಾರ್ಟ್ ಟರ್ಮ್ ಆಗಿರ್ಬೋದು, ಎರಡೂ ಬಂದುಬಿಟ್ಟು ವಿತಿನ್ ದ ಹೆಡ್ಡಲ್ಲಿ ನಾವು ಸೆಟಪ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದರೆ ಬೇರೆ ಯಾವುದೇ ಹೆಡ್ಡಲ್ಲಿ ನಾವು ಅದನ್ನು ಸೆಟಪ್ ಮಾಡೋಕ್ಕೆ ಆಗೋದೇ ಇಲ್ಲ. ಸೆಟಪ್ ಮಾಡಿದ್ರೆ ವಿತಿನ್ ದ ಹೆಡ್ ಇಂಟ್ರಾ ಹೆಡ್ಡಲ್ಲಿ ಮಾಡ್ಕೊಬೇಕು, ಇಲ್ಲ ಅಂದರೆ ಅದು ಸೆಟಪ್ ಆಗೋದೇ ಇಲ್ಲ, ಆಯಿತಾ? ಬೇರೆ ಯಾವ ಹೆಡ್, ಸ್ಯಾಲ್ರಿ ಆಗಿರ್ಬೋದು, HP ಆಗಿರ್ಬೋದು, ಆಯಿತಾ, ಅದರ್ ಸೋರ್ಸ್ ಆಗಿರ್ಬೋದು, ಯಾವುದ್ರಲ್ಲೂ ಕೂಡ ನೀವು ಅದನ್ನು ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ ಆಗಿರ್ಬೋದು, ಯಾವುದ್ರಲ್ಲೂ ಕೂಡ ಸೆಟಪ್ ಮಾಡೋಕ್ಕಾಗೋದೇ ಇಲ್ಲ. ನೆಕ್ಸ್ಟ್, ಲಾಸ್ ಫ್ರಮ್ ಆ್ಯಕ್ಟಿವಿಟೀಸ್ ಆಫ್ ಓನಿಂಗ್ ಆ್ಯಂಡ್ ಮೇಂಟೈನಿಂಗ್ ಹಾರ್ಸ್ ರೇಸಸ್. ಅವಾಗಲೂ ಹೇಳಿದೆ ಇದನ್ನು. ಓನಿಂಗ್ ಆ್ಯಂಡ್ ಮೇಂಟೈನಿಂಗ್ ಹಾರ್ಸ್ ರೇಸಲ್ಲಿ ನಿಮಗೆ ಲಾಸ್ ಬಂದಿದೆ ಅಂದರೆ ಯು ಕ್ಯಾನ್ ಸೆಟ್ ಆಫ್ ದಿಸ್ ಓನ್ಲಿ ಅಗೇನೆಸ್ಟ್ ಓನಿಂಗ್ ಆ್ಯಂಡ್ ಮೇಂಟೈನಿಂಗ್ ಹಾರ್ಸ್ ರೇಸಸ್, ನಾಟ್ ಎನಿ ಅದರ್ ಇನ್ಕಮ್ ಆಫ್ ಅದರ್ ಸೋರ್ಸಸ್ ಆಸ್ ವೆಲ್ ಆಸ್ ಅದರ್ ಹೆಡ್ಸ್.
ನೆಕ್ಸ್ಟ್ ಡಿವಿಡೆಂಡ್ ಸ್ಟ್ರಿಪ್ಪಿಂಗ್ ಆ್ಯಂಡ್ ಬೋನಸ್ ಸ್ಟ್ರಿಪ್ಪಿಂಗ್, ದೀಸ್ ಆಲ್ಸೋ ಕೆನಾಟ್ ಬಿ ಇಂಟ್ರಾಯೆಡ್. ಇದು ಇಂಟ್ರಾಯೆಡ್ ಆಯಿತಾ. ಸೊ ವಿ ಕಾನ್ ಡಿವಿಡೆಂಡ್ ಸ್ಟ್ರಿಪ್ಪಿಂಗ್ ಆ್ಯಂಡ್ ಬೋನಸ್ ಸ್ಟ್ರಿಪ್ಪಿಂಗ್ ವಿ ಕಾಂಟ್ ಏಬಲ್ ಟು ಮೇಕ್ ದಿಸ್ ಒನ್ ಇಂಟರೆಡ್ ಅಥವಾ ಇಂಟ್ರಾಯೆಡ್. ಇಲ್ಲಿ ಕೂಡ ಇವ್ರನ್ನ ಸೆಟಪ್ ಮಾಡೋಕ್ಕಾಗೋದೇ ಇಲ್ಲ. ಆ್ಯಂಡ್ ನೋ ಲಾಸ್ ಕ್ಯಾನ್ ಬಿ ಸೆಟಪ್ ಅಗೇನೆಸ್ಟ್ ಕ್ಯಾಶುವಲ್ ಇನ್ಕಮ್. ಇದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಯಾವುದೇ ಇನ್ಕಮ್ ಆಗಿರ್ಬೋದು ಆಯಿತಾ, ಕ್ಯಾಶುವಲ್ ಇನ್ಕಮ್ಸ್ ಮೇಲೆ ನೀವು ಅದನ್ನು ಸೆಟಪ್ ಮಾಡೋಕ್ಕಾಗೋದೇ ಇಲ್ಲ. ಎಕ್ಸಾಂಪಲ್ ಲಾಟ್ರಿ ತಗೊಂಡಿರ್ತೀರಿ, ನಿಮ್ಗೆ ಲಾಸ್ ಆಗಿರುತ್ತೆ, ಅದನ್ನು ಲಾಟ್ರಿ ಇನ್ಕಮ್ ಮೇಲೆ ಸೆಟಪ್ ಮಾಡೋಕ್ಕಾಗೋದಿಲ್ಲ. ಅಥವಾ ಬೇರೆ ಯಾವ ಲಾಸು ಕೂಡ ಕ್ಯಾಶುವಲ್ ಇನ್ಕಮ್ ಮೇಲೆ ನೀವು ಸೆಟಪ್ ಮಾಡೋಕ್ಕೆ ಆಗೋದಿಲ್ಲ. ಇದು ಇಂಟರ್-ಎಡ್. ಎಸ್, ಇಂಟ್ರಾ-ಎಡ್ ಡಿಸ್ಕಸ್ ಮಾಡೋದು, ಇಂಟರ್-ಎಡ್ ಡಿಸ್ಕಸ್ ಮಾಡೋದು. ಇಂಟ್ರಾ-ಎಡ್ಡಲ್ಲಿ ಸೆಟಪ್ ಆಯಿತು, ಸಂತೋಷ. ಆಗಲಿಲ್ವಾ, ಇಂಟರ್-ಎಡ್ಡಲ್ಲಿ ಟ್ರೈ ಮಾಡ್ತೀವಿ. ಇಂಟರ್-ಎಡ್ಡಲ್ಲಿ ಸೆಟಪ್ ಆಯಿತು, ಸಂತೋಷ. ಆಗಿಲ್ಲ ಅಂತಂದರೆ ಅದನ್ನೇನು ಮಾಡಬೇಕು, ನೆಕ್ಸ್ಟ್ ನಾವು ಕ್ಯಾರಿ ಫಾರ್ವರ್ಡ್ ಮಾಡಬೇಕು. ಕ್ಯಾರಿ ಫಾರ್ವರ್ಡ್ ಮಾಡಬೇಕಾದ್ರೆ ಮುಂದಿನ ವರ್ಷಕ್ಕೆ ತೊಗೊಂಡು ಹೋಗಬೇಕು. ಅಲ್ಲಿ ಇನ್ಕಮ್ ಬರುತ್ತಾ ನೋಡಬೇಕು, ಬಂತ ಸೆಟಪ್ ಮಾಡಬೇಕು, ಬರಲಿಲ್ವಾ ಇನ್ನೊಂದು ಮುಂದೆ ವರ್ಷ ತೊಗೊಂಡು ಹೋಗಬೇಕು. ಈ ಥರ ತೊಗೊಂಡು ಹೋಗ್ತಾ ಇರಬೇಕು. ಎಷ್ಟು ವರ್ಷದವರೆಗೂ ತೊಗೊಂಡು ಹೋಗಬೇಕು ಅನ್ನೋದು ಕೂಡ ಇಲ್ಲಿ ಪಾಯಿಂಟ್ ಆಗುತ್ತೆ. ಅದನ್ನು ನಾವೀಗ ಡಿಸ್ಕಸ್ ಮಾಡೋಣ. After attempting both intra-ed and inter-ed setup, if there any balance of loss, then the remaining amount of loss must be carried forward to the following years and set up. The provisions regarding carry forward and set up losses in the future years are explained below. Number 1. Loss from house property. Loss from house property can be carried forward for the next 8 assessment years and set up only against income from house property. ಇಲ್ಲಿ ಗಮನಿಸಿ. ಸೊ ನೀವೇನು ಮಾಡ್ಬೋದು, ಹೌಸ್ ಪ್ರಾಪರ್ಟಿಲಿ ನಿಮಗೆ ಲಾಸ್ ಬಂದಿತ್ತು, ಯು ಕ್ಯಾನ್ ಕ್ಯಾರಿ ಫಾರ್ವರ್ಡ್ ಫಾರ್ ದ ನೆಕ್ಸ್ಟ್ 8 years. ಆದರೆ ಒಂದು ನಿಮಿಷ ಗಮನಿಸಿ, ಆ ಒಂದು ಕರೆಂಟ್ ಅಸೆಸ್ಮೆಂಟ್ ಇರಲಾಗಿದ್ದರೆ ಯು ಕ್ಯಾನ್ ಸೆಟ್ ಅಪ್ ಅಗೇನೆಸ್ಟ್ ಎನಿ ಇನ್ಕಮ್. ಬಟ್ ಒಂದ್ಸರಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ಮೇಲೆ ನೆಕ್ಸ್ಟ್ ಇಯರ್ಸಲ್ಲಿ ಆ ಒಂದು ಪರ್ಟಿಕ್ಯುಲರ್ ಹೆಡ್ಡಲ್ಲೇ ನೀವು ಅದನ್ನು ಸೆಟಪ್ ಮಾಡಬೇಕು. ಬೇರೆ ಹೆಡ್ಸಲ್ಲಿ ಸೆಟಪ್ ಮಾಡೋಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಲಾಸ್ ಫ್ರಮ್ ಬಿಸ್ನೆಸ್. ಲಾಸ್ ಫ್ರಮ್ ಅದರಲ್ಲಿ ಟೈಪ್ಸ್ ಇದ್ದಾವೆ. ಫಸ್ಟ್ ಲಾಸ್ ಫ್ರಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್. ಲಾಸ್ ಫ್ರಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಕ್ಯಾನ್ ಕ್ಯಾರಿ ಫಾರ್ವರ್ಡ್ ಫಾರ್ ನೆಕ್ಸ್ಟ್ 4 ಅಸೆಸ್ಮೆಂಟ್ ಇಯರ್ಸ್. ನೋಡಿ ಇಲ್ಲಿ ಅಲ್ಲಿ ಬರೀ 4 ಅಷ್ಟೇ. And set up only against profit from speculations. Next, loss from business specified under section 35AD. Loss from business specified under section 35AD can be carried forward for any number of years. ಎಷ್ಟು ವರ್ಷ ಬೇಕಾದ್ರೂ ಸೆಟಪ್ ಮಾಡ್ಬೋದು. and only against income from business specified under 35AD ಮಾತ್ರ. Next, loss from other business. ಸೊ ನಾರ್ಮಲ್ ಬಿಸ್ನೆಸ್ಸಲ್ಲಿ ನಿಮ್ಗೆ ಏನಾದರೂ ಲಾಸ್ ಬಂದರೆ, ಲಾಸ್ ಫ್ರಮ್ ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಆ್ಯಂಡ್ ಬಿಸ್ನೆಸ್ ನಾಟ್ ಸ್ಪೆಸಿಫೈಡ್ ಅಂಡರ್ 35AD ನಾರ್ಮಲ್ ಬಿಸ್ನೆಸ್ ಅದು ಬಂದಾಗ ಅನ್ಅಬ್ಸಾರ್ಬ್ಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆನ್ ಸೈಂಟಿಫಿಕ್ ರಿಸರ್ಚ್ ಆ್ಯಂಡ್ ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ಕ್ಯಾನ್ ಬಿ ಕ್ಯಾರಿ ಫಾರ್ವರ್ಡ್ ಫಾರ್ ಎನಿ ನಂಬರ್ ಆಫ್ ಇಯರ್ಸ್. ಆ ಬಿಸ್ನೆಸ್ಸಲ್ಲಿ ಕೂಡ ಲಾಸ್ಗಳ ಟೈಪ್ಸ್ ಇರ್ತವೆ. ಅಕಸ್ಮಾತ್ ಅದೇನಾದರೂ ಅನ್ಅಬ್ಸಾರ್ಬ್ಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆನ್ ಸೈಂಟಿಫಿಕ್ ರಿಸರ್ಚ್ ಆ್ಯಂಡ್ ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ಕ್ಯಾನ್ ಬಿ ಕ್ಯಾರಿ ಫಾರ್ವರ್ಡ್ ಫಾರ್ ಎನಿ ನಂಬರ್ ಆಫ್ ಇಯರ್ಸ್ ಸೆಟಪ್ ಮಾಡ್ಬೋದು. and against any business income or against any income under the head, so other than income from salary ಒಂದು ಬಿಟ್ಟು ಇನ್ನು ಯಾವ ಇನ್ಕಮ್ ಮೇಲೆ ಬೇಕಾದರೂ ನೀವು ಇದನ್ನು ನೀವು ಸೆಟಪ್ ಮಾಡ್ಬೋದು. ಅದು ಮತ್ತು ಬೇರೆ ರಿಮೈನಿಂಗ್ ಲಾಸಸ್ ಇರುತ್ತಲ್ವಾ, ಸೊ ದೋಸ್ ಲಾಸಸ್ ಕ್ಯಾನ್ ಕ್ಯಾರಿ ಫಾರ್ವರ್ಡ್ ಫಾರ್ ನೆಕ್ಸ್ಟ್ 8 ಅಸೆಸ್ಮೆಂಟ್ ಇಯರ್ ಆ್ಯಂಡ್ ಸೆಟಪ್ ಅಗೇನೆಸ್ಟ್ ಎನಿ ಇನ್ಕಮ್ ಅಂಡರ್ ದ ಹೆಡ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್, ನಾಟ್ ಅದರ್ ಹೆಡ್ಸ್. ನೆಕ್ಸ್ಟ್, ದ ಸೆಟಪ್ ಆಫ್ ಲಾಸಸ್ ಇನ್ ಕೇಸ್ ಆಫ್ ಅದರ್ ಬಿಸ್ನೆಸ್ ಮಸ್ಟ್ ಬಿ ಕ್ಯಾರಿ ಫಾರ್ವರ್ಡ್ ಇನ್ ದ ಆರ್ಡರ್. ಸೊ ನೀವು ಬಿಸ್ನೆಸ್ಸಲ್ಲಿ ತುಂಬ ಲಾಸಿಗೆ ಬಂದಿದ್ದಾವೆ ಅಂದರೆ ಅದನ್ನ ಒಂದು ಆರ್ಡ್ರಲ್ಲಿ ತೊಗೊಂಡೋಗ್ಬೇಕು. ಫಸ್ಟ್ ಯಾವ್ದು ಸೆಟಪ್ ಮಾಡಬೇಕು, ಸೆಕೆಂಡ್ ಯಾವ್ದು ಸೆಟಪ್ ಮಾಡಬೇಕು ಅಂತ. ಫಸ್ಟ್ ನೀವು ಕರೆಂಟ್ ಇಯರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆನ್ ಸೈಂಟಿಫಿಕ್ ರಿಸರ್ಚ್ನ ಸೆಟಪ್ ಮಾಡಬೇಕು. ಆಮೇಲೆ ಸೆಕೆಂಡ್ ಒನ್ ಕರೆಂಟ್ ಇಯರ್ ಡಿಪ್ರಿಸಿಯೇಷನ್, ಥರ್ಡ್ ಒನ್ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್, ಫೋರ್ತ್ ಒನ್ ಅನ್ಅಬ್ಸಾರ್ಬ್ಡ್ ಎಕ್ಸ್ಪೆಂಡಿಚರ್ ಆನ್ ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲಾನಿಂಗ್, and fifth one unabsorbed depreciation, and sixth one unabsorbed capital expenditure on scientific research. ಇದನ್ನು ನೀವು ಸೆಟಪ್ ಮಾಡಬೇಕು, ಕ್ಯಾರಿ ಫಾರ್ವರ್ಡ್ ಮಾಡಿ ಆಮೇಲೆ ಸೆಟಪ್ ಮಾಡಬೇಕು. ನೆಕ್ಸ್ಟ್, ಕ್ಯಾಪಿಟಲ್ ಲಾಸ್. ಪ್ರಾವಿಷನ್ ಫಾರ್ ಕ್ಯಾರಿ ಫಾರ್ವರ್ಡ್ ಆ್ಯಂಡ್ ಸೆಟಪ್ ಆಫ್ ಕ್ಯಾಪಿಟಲ್ ಲಾಸ್ ಆರ್ ಆಸ್ ಫಾಲೋಸ್. ನಂಬರ್ 1, ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕ್ಯಾನ್ ಬಿ ಕ್ಯಾರಿ ಫಾರ್ವರ್ಡ್ ಫಾರ್ ನೆಕ್ಸ್ಟ್ 8 years. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಬಂದರೆ ನೀವು ಅದನ್ನು ನೆಕ್ಸ್ಟ್ 8 yearsಗೆ ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಆ್ಯಂಡ್ ಸೆಟಪ್ ಓನ್ಲಿ ಅಗೇನೆಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್.
ಅದೇ ರೀತಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಬಂದರೆ ದಟ್ ಕ್ಯಾನ್ ಬಿ ಕ್ಯಾರಿ ಫಾರ್ವರ್ಡ್ ಫಾರ್ ನೆಕ್ಸ್ಟ್ 8 ಅಸೆಸ್ಮೆಂಟ್ ಇಯರ್ಸ್ ಆ್ಯಂಡ್ ಸೆಟ್ ಅಪ್ ಅಗೇನೆಸ್ಟ್ ಎನಿ ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಆಗಿರ್ಬೋದು, ಶಾರ್ಟ್ ಟರ್ಮ್ ಆಗಿರ್ಬೋದು. ನೆಕ್ಸ್ಟ್, ಲಾಸ್ ಫ್ರಮ್ ಆಕ್ಟಿವಿಟೀಸ್ ಆಫ್ ಓನಿಂಗ್ ಆ್ಯಂಡ್ ಮೇಂಟೈನಿಂಗ್ ಆರ್ಸ್ ರೇಸಸ್. Loss from activities of owning and maintaining horse race can be carried forward for next 4 assessment years and set up only against income from horse race. ಇದಿಷ್ಟು ನಿಮ್ಮ ಕ್ಯಾರಿ ಫಾರ್ವರ್ಡ್ ಆಫ್ ಸೆಟಪ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್. ಈಗ ಎರಡು ಸಿಂಪಲ್ ಇಲ್ಯುಸ್ಟ್ರೇಷನ್ಸ್ ನೋಡೋಣ. ಇಲ್ಯುಸ್ಟ್ರೇಷನ್ಸ್ ಏನು ಅಕಾರ್ಡಿಂಗ್ ಟು ಸಿಲೆಬಸ್ ಎಕ್ಸಾಮ್ ಬರೋದಿಲ್ಲ, ಬಟ್ ಈ ಥಿಯರಿ ಕಾನ್ಸೆಪ್ಟ್ ನಿಮ್ಗೆ ಸ್ವಲ್ಪ ಚೆನ್ನಾಗಿ ಅರ್ಥ ಆಗಲಿ ಅನ್ನೋ ಒಂದು ಪಾಯಿಂಟ್ ಆಫ್ ವ್ಯೂವಲ್ಲಿ ಒಂದು ಎರಡು ಸಿಂಪಲ್ ಇಲ್ಯುಸ್ಟ್ರೇಷನ್, ಇಂಟ್ರಾಹೆಡ್ ಒಂದು ಇಂಟರ್ಹೆಡ್ ಒಂದು ನೋಡೋಣ. ಸೊ ಅವಾಗ ನಿಮ್ಗೆ ಈ ಥಿಯರಿ ಕಾನ್ಸೆಪ್ಟ್ ಇನ್ನಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. Illustration 1. Problem on intra-head setup. Calculate taxable income from house property from the following information of Mr. Satish for assessment year 2019-20. Income from property A 2 lakh house property. Income from property B minus 30,000 last ಬಂದಿದೆ. Income from property C minus 1,72,000 ಅದು ಲಾಸ್ಟ್ ಬಂದಿದೆ. Income from property D 36,000 ಲಾಭ ಬಂದಿದೆ. Also calculate income from house property if the assessee did not have property D. ಆಯಿತಾ, ಅಕಸ್ಮಾತ್ ಡಿ ಇಲ್ಲ ಅಂದರೆ ಅವ್ನಿಗೆ ಎಷ್ಟು ಹೌಸ್ ಪ್ರಾಪರ್ಟಿ ಇನ್ಕಮ್ ಬರುತ್ತೆ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಂತ. ಓಕೆ, ಇದನ್ನು ಮಾಡೋಣ. ವೆರಿ ಸಿಂಪಲ್ ಕಣ್ರ. ಈ 2 lakh rupees ಪ್ಲಸ್ ಮೈನಸ್ 30,000 ಪ್ಲಸ್ 1,72,000 ಪ್ಲಸ್ 36,000 ಮಾಡಿ. ಸೊ ನಿಮ್ಗೆ ಎಷ್ಟು ಬರುತ್ತೆ? ಅದೇನೇ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಕೇಳಿ, ಇಲ್ಲಿ ಇನ್ಕಮ್ ಫ್ರಮ್ ಇದರಲ್ಲಿ ಲಾಭ ಬಂದಿದೆ, ಇದರಲ್ಲಿ ಲಾಸ್ ಬಂದಿದೆ, ಇದರಲ್ಲಿ ಲಾಸ್ ಬಂದಿದೆ, ಲಾಭ ಬಂದಿದೆ. ಈ ಲಾಭಗಳನ್ನ ಈ ಲಾಸ್ನ ಎರಡನ್ನೂ ಸೆಟಪ್ ಮಾಡಿ, ಆಯಿತಾ, ಸರಿ ಮಾಡಿ. ಎಷ್ಟು ಉಳಿದ್ರೆ ಅಷ್ಟೇ ನಿಮಗೆ. ಅಕಸ್ಮಾತ್ ನೆಕ್ಸ್ಟ್ ಆಪ್ಷನ್ ಹೇಳಿದ್ದಾನೆ ಇದಿಲ್ಲ ಅಂದರೆ ಏನಾಗುತ್ತೆ ಅಂತ. ಸೊ ಅದಿಲ್ಲ ಅಂತಂದರೆ ನಮ್ಗೆ ಇನ್ನೂ ಲಾಸ್ ಇರುತ್ತೆ, ಅದನ್ನು ನೋಡೋಣ. ಈಗ ನೋಡಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 2 ಲಕ್ಷ ಇದೆ, ಪ್ಲಸ್ ಮೈನಸ್ 30,000 ಪ್ಲಸ್ ಮೈನಸ್ 1,72,000 ಪ್ಲಸ್ 36,000 34,000 ರೂಪಾಯಿ ಉಳುತ್ತೆ ನಮಗೆ, ಹೌದಾ? So loss from house property is eligible for intra-head setup. Hence loss from some properties are set up against income from ಅದರ್ ಪ್ರಾಪರ್ಟಿ. ಸೊ ನಮಗೆ 34,000 ರೂಪಾಯಿ ಹೌಸ್ ಪ್ರಾಪರ್ಟಿ ಬಂತು, ಆಯಿತಾ. ನಮ್ಗೆ 2 ಲಕ್ಷ ಬಂದಿತ್ತು, 36,000 ಬಂದಿತ್ತು. ಆದರೆ ಇಲ್ಲಿ ಲಾಸ್ ಇದೆಯಲ್ಲ, ಆ ಲಾಸ್ಗಳನ್ನ ಈ ಲಾಭ ಇನ್ಕಮ್ಗಳ ಮೇಲೆ ನಾವು ಸೆಟಪ್ ಮಾಡಿದ್ರೆ ಫೈನಲಿ ದ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಈಸ್ 34,000 ಅಷ್ಟೇ. ನೆಕ್ಸ್ಟ್, ಅದೇ ಅಕಸ್ಮಾತ್ ಆಪ್ಷನ್ ಇತ್ತಲ್ಲ, ಅದೇ ಪ್ರಾಪರ್ಟಿ ಡಿ 36,000 ಇಲ್ಲ ಅಂದ್ರೆ ಅವಾಗ ಏನು ಮಾಡ್ತೀರಿ ಅಂತ. ಸೊ ವೇರ್ ದ ಅಸೆಸಿ ಆ್ಯಟ್ ಓನ್ಲಿ ಪ್ರಾಪರ್ಟಿ ಎ ಬಿ ಸಿ ದ ನೆಟ್ ಇನ್ಕಮ್ ಆಫ್ ಈಸ್ ರುಪಿ, ಅವಾಗ ನಿಮ್ಗೆ ಏನಾಗುತ್ತೆ? ನೆಟ್ ಇನ್ಕಮ್ ಎಷ್ಟು ಬರುತ್ತೆ ಗೊತ್ತಾ? ಮೈನಸ್ 2,000 ಬರುತ್ತೆ. ಸೊ ಹೆಂಗಂದರೆ 2 lakh rupees ಪ್ಲಸ್ ಮೈನಸ್ 30,000 ಪ್ಲಸ್ ಮೈನಸ್ 1,72,000 2 lakh ಮೈನಸ್ 2,02,000 ಅವಾಗ ಎಷ್ಟು ಬರುತ್ತೆ ಆನ್ಸರು? ಮೈನಸ್ 2,000 ಬಂತು. ಇದೇನಾಯಿತು? ಸೆಟಪ್ ಆಯಿತಾ? ಸೆಟಪ್ ಆಗಲಿಲ್ಲ. ಸೊ ಇವಾಗ ಏನು ಮಾಡಬೇಕು? ಮೈನಸ್ 2,000ನ ಇಟ್ ಮಸ್ಟ್ ಬಿ ಸೆಟಪ್ ಅಗೇನೆಸ್ಟ್ ಇನ್ಕಮ್ ಫ್ರಮ್ ಅಂಡರ್ ದಿ ಅದರ್ ಹೆಡ್ಸ್, ಆಯಿತಾ. ಬೇರೆ ಹೆಡ್ಸಲ್ಲಿ ನೀವು ಅದನ್ನು ಏನು ಮಾಡಬೇಕು? ಸೆಟಪ್ ಮಾಡಬೇಕು, ಆಯಿತಾ. ಇನ್ಕಮ್ ಫ್ರಮ್ ಸ್ಯಾಲ್ರಿನೋ, ಹೌಸ್ ಪ್ರಾಪರ್ಟಿನೋ, ಕ್ಯಾಪಿಟಲ್ ಗೇನೋ ಅಥವಾ ಅದರ್ ಸೋರ್ಸು ಯಾವುದ್ರಲ್ಲಿ ಇನ್ಕಮ್ ಬಂದಿರುತ್ತಲ್ಲ ಅದನ್ನ ಸೆಟಪ್ ಮಾಡಿ. ಸೆಟಪ್ ಮಾಡೋಕ್ಕಾಗಲಿಲ್ವಾ? ಕ್ಯಾರಿ ಫಾರ್ವರ್ಡ್ ಮಾಡಿ. ಎಷ್ಟು ವರ್ಷ ಕ್ಯಾರಿ ಫಾರ್ವರ್ಡು? 8 ವರ್ಷ ಕ್ಯಾರಿ ಫಾರ್ವರ್ಡ್ ಮಾಡಿ. ಆಮೇಲೆ ಮುಂದೆ ಯಾವಾಗಲಾದ್ರೂ ಹೌಸ್ ಪ್ರಾಪರ್ಟಿಯಲ್ಲಿ ಮಾತ್ರ ಇನ್ಕಮ್ ಇದ್ದು ನೀವು ಅದನ್ನು ಸೆಟಪ್ ಮಾಡಬೇಕು. ಸೊ ಆ್ಯಂಡ್ ಎನಿ ಬ್ಯಾಲೆನ್ಸ್ ಲಾಸ್ ರಿಮೈನಿಂಗ್ ಮಸ್ಟ್ ಬಿ ಕ್ಯಾರಿ ಫಾರ್ವರ್ಡ್ ಟು ಬಿ ಸೆಟ್ ಆಫ್ ಇನ್ ದ ಫ್ಯೂಚರ್ ಅಸೆಸ್ಮೆಂಟ್ ಇಯರ್ಸ್. ಇದಿಷ್ಟು. ನೆಕ್ಸ್ಟ್, ಇಂಟರ್ ಹೆಡ್ ಒಂದು ಇಲಿಸ್ಟ್ರೇಷನ್ ನೋಡೋಣ. ನೆಕ್ಸ್ಟ್ ಇನ್ನೊಂದು ಇಲಿಸ್ಟ್ರೇಷನ್ ನೋಡೋಣ. ಇಂಟ್ರಾ ಹೆಡ್ ಆಯಿತು, ಇಂಟರ್ ಹೆಡ್ ನೋಡೋಣ. ಒಂದು ಪ್ರಾಬ್ಲಮ್ ಆನ್ ಇಂಟರ್ ಹೆಡ್ ಸೆಟಪ್. Mr. Rahul, an assessee aged 61 years, gives the following information for the previous year ended 31st March 2019. Serial number, particulars and rupees ಕೊಟ್ಟಿದ್ದಾನೆ. ಇಲ್ಲಿ ಲಾಸ್ ಫ್ರಮ್ ಪ್ರೊಫೆಷನ್ 1,20,000. ಕ್ಯಾಪಿಟಲ್ ಲಾಸ್ ಆನ್ ದ ಸೇಲ್ ಆಫ್ ಪ್ರಾಪರ್ಟಿ ಶಾರ್ಟ್ ಟರ್ಮ್. ನೋಡಿ, ಗಮನಿಸಿ, ಇಲ್ಲಿ ಲಾಸ್ ಫ್ರಮ್ ಪ್ರೊಫೆಷನ್, ಆಯಿತಾ. ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನಲ್ಲಿ ಲಾಸ್ ಬಂದಿದೆ 1,20,000. ಕ್ಯಾಪಿಟಲ್ ಲಾಸ್ ಆನ್ ದ ಸೇಲ್ ಆಫ್ ಪ್ರಾಪರ್ಟಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ 55,000. ಕ್ಯಾಪಿಟಲ್ ಗೇನ್ ಆನ್ ಸೇಲ್ ಆಫ್ ಶೇರ್ಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 2,05,000. ಲಾಸ್ ಇನ್ ರೆಸ್ಪೆಕ್ಟ್ ಆಫ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ, ಆಯಿತಾ, ಹೌಸ್ ಪ್ರಾಪರ್ಟಿ 15,000. ಲಾಸ್ ಇನ್ ರೆಸ್ಪೆಕ್ಟ್ ಆಫ್ ಲೆಟ್ ಔಟ್ ಪ್ರಾಪರ್ಟಿ, ಆಯಿತಾ, 30,000. ಶೇರ್ ಆಫ್ ಲಾಸ್ ವಿತ್ ಫರ್ಮ್ 1,60,000. ಆ್ಯಂಡ್ ಇನ್ಕಮ್ ಫ್ರಮ್ ಕಾರ್ಡ್ ಗೇಮ್ಸ್
ಇದು ಯಾವ್ದು ಗೊತ್ತಾ? ಕ್ಯಾಶುವಲ್ ಇನ್ಕಮ್ 55,000. ವಿನ್ನಿಂಗ್ ಫ್ರಮ್ ಲಾಟ್ರೀಸ್ 1 lakh ಕ್ಯಾಶುವಲ್ ಇನ್ಕಮ್. ಲಾಸ್ಟ್ ಫ್ರಮ್ ಆರ್ಸ್ ರೇಸ್ ಇನ್ ಮುಂಬೈ 40,000. ಸೊ ಇಟ್ಸ್ ಬ್ಯೂಟಿಫುಲ್ ಇಲ್ಲುಸ್ಟ್ರೇಷನ್. ಇದನ್ನು ನಾವು ಸಾಲ್ವ್ ಮಾಡಿದ್ರೆ ನಾವು ಏನು ಡಿಸ್ಕಸ್ ಮಾಡಿರ್ತೀರಿ ಅದು ನಮ್ಗೆ ಇನ್ನಷ್ಟು ಫ್ಯಾಮಿಲಿಯಾರಿಟಿ ಬರುತ್ತೆ. ಕಂಪ್ಯೂಟ್ ಗ್ರಾಸ್ ಟೋಟಲ್ ಇನ್ಕಮ್ ಆಫ್ ಮಿಸ್ಟರ್ ರಾಹುಲ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2019-20. ಸೊ ಸೊಲ್ಯೂಷನ್ ಈಸ್ ಲೈಕ್ ದಿಸ್. ಸೊಲ್ಯೂಷನ್ ಈ ಥರ ಇದೆ. ಕಂಪಿಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್. ಫಸ್ಟ್ 8/8 ಹಾಕೊಳ್ಳಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಲ್ಲಿ ಎರಡಿದ್ದಾವೆ. ಒಂದು ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ, ಅದು ಲಾಸು -15,000. ಆಮೇಲೆ ಲೆಟ್ಔಟ್ ಪ್ರಾಪರ್ಟಿ ಅದು ಲಾಸು -30,000. ಎರಡೂ ಸೇರಿಸಿದ್ರೆ -45,000 ಏನಾಯ್ತು ನಮಗೆ ಲಾಸ್ ಆಯಿತು. ನೆಕ್ಸ್ಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್. ಇನ್ಕಮ್ ಫ್ರಮ್ ಪ್ರೊಫೆಷನ್ ಎಷ್ಟು ಬಂದಿದೆ? ಅದು ನಮ್ಗೆ ಲಾಸ್ ಬಂದಿದೆ -1,20,000. ಆಮೇಲೆ ಕ್ಯಾಪಿಟಲ್ ಗೇನ್ ನೋಡಿದ್ರೆ ಸೇಲ್ ಆಫ್ ಪ್ರಾಪರ್ಟಿ ಶಾರ್ಟ್ ಟರ್ಮ್ ಲಾಸ್ ನಿಮಗೆ 55,000 ಇದೆ. ಈಗ ನಾವು 1 by 1 ಡಿಸ್ಕಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಫಸ್ಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ -15,000, ಲೆಟ್ಔಟ್ ಪ್ರಾಪರ್ಟಿ -30,000. ಇಲ್ಲಿ ನಾವು ಏನು ಮಾಡೋಕ್ಕಾಗುತ್ತೆ? ಇಂಟ್ರಾಯೆಡ್ ಸೆಟಪ್ ಮಾಡೋಕ್ಕಾಗುತ್ತಾ? ಆಗಲ್ಲ. ಯಾಕಂದರೆ ಎರಡೂ ಲಾಸೇ ಇದೆ, ಇಂಟ್ರಾಯೆಡ್ ಮಾಡೋಕ್ಕಾಗೋದೇ ಇಲ್ಲ. ಹಾಗಾಗಿ ನಾವು ಇದನ್ನೇನು ಮಾಡ್ತೀವಿ? ಔಟ್ರ್ ಕಾಲಮ್ಗೆ ಹಾಕಿದ್ದೀವಿ. ಇಂಟರ್ನೆಟ್ ಆದರೂ ಮಾಡೋಕ್ಕಾಗುತ್ತೆ ನೋಡೋಣ ಅಂತ. ನೆಕ್ಸ್ಟ್ ಸೆಕೆಂಡ್ ಒನ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನಲ್ಲಿ. ಇನ್ಕಮ್ ಫ್ರಮ್ ಪ್ರೊಫೆಷನಲ್ಲಿ ಲಾಸ್ ಇದೆ, ಎಷ್ಟು? 1,20,000. ಅದು ಇಂಟ್ರಾಯೆಡ್ ಮಾಡೋಕ್ಕಾಗುತ್ತಾ? ಆಗಲ್ಲ. ಸೊ ಅದನ್ನು ಇಂಟ್ರಾಯೆಡ್ಗೆ ಹಾಕ್ಕೊಂಡಿದ್ದೀವಿ. ಆದರೆ ಕ್ಯಾಪಿಟಲ್ ಗೇನಲ್ಲಿ ಒಂದು ಲಾಸ್ ಇದೆ, ಒಂದು ಇನ್ಕಮ್ ಇದೆ. ಸೊ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಬಂದು 55,000 ಇದೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 2,05,000 ಇದೆ. ಇಲ್ಲಿ ನೋಡಿ ನಾವು ಮೊದಲೇ ಇಂಟ್ರಾಯೆಡ್ ಮಾಡ್ಬೋದು. ಅವಾಗ ಹೇಳಿದ್ದೀನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕ್ಯಾನ್ ಓನ್ಲಿ ಸೆಟಪ್ ಅಗೇನೆಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಆದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕ್ಯಾನ್ ಸೆಟಪ್ ಅಗೇನೆಸ್ಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಸ್ ವೆಲ್ ಆಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್. ಹಾಗಾಗಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕ್ಯಾನ್ ಸೆಟಪ್ ಅಗೇನೆಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಸ್ ವೆಲ್ ಆಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಬಂದಿದೆ, ಇದನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಜೊತೆ ಸೆಟಪ್ ಮಾಡಿ ಇಂಟ್ರಾಯೆಡ್ ಆಯಿತು. ಸೊ ಇಂಟ್ರಾಯೆಡಲ್ಲಿ ಸೆಟಪ್ ಮಾಡಿ ನಮ್ಗೆ ಇನ್ನೆಷ್ಟು ಮಿಕ್ಕಿತು? ಇನ್ಕಮ್ 1,50,000 ಮಿಕ್ಕಿದೆ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಅದರಲ್ಲಿ ಇನ್ಕಮ್ ಫ್ರಮ್ ಕಾರ್ಡ್ ಗೇಮ್, ಇದು ಕ್ಯಾಶುವಲ್ ಇನ್ಕಮ್ 55,000. ವಿನ್ನಿಂಗ್ ಫ್ರಮ್ ಲಾಟ್ರೀಸ್ 1 ಲಕ್ಷ, ಅದು ಕೂಡ ಕ್ಯಾಶುವಲ್ ಇನ್ಕಮ್. ಅದನ್ನು ಇಲ್ಲಿ ಹಾಕಿ 1,55,000 ಆಯಿತು. ಈಗ ನಾವು ಡಿಸ್ಕಸ್ ಮಾಡೋಣ. ನೋಡಿ ಇಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಎಷ್ಟು ಬಂದಿದೆ? -45,000 ಬಂದಿದೆ. ಇದನ್ನು ನಾವೇನು ಮಾಡೋಣ? ಕ್ಯಾಪಿಟಲ್ಗೆ ಏನಿದೆಯಲ್ಲ 1,50,000, ಅದ್ರ ಜೊತೆ ನಾವೇನು ಮಾಡೋಣ? ಇದನ್ನ ಸೆಟಪ್ ಮಾಡೋಣ. ಅಲ್ಲಿಗೆ 45,000 ಆಗೋಯ್ತು. ಮತ್ತು ಇನ್ನೇನು ಎಷ್ಟು ಮಿಕ್ಕಿದೆ? ಇನ್ನು 1,05,000 ಮಿಕ್ಕಿರುತ್ತೆ. ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ ಬಂದಿದೆಯಲ್ಲ 1,20,000 ಬಂದಿದೆ. ಆ 1,20,000ದಲ್ಲಿ ನಾವೇನು ಮಾಡೋಣ? ಇಲ್ಲಿ 1,05,000 ಇದೆಯಲ್ಲ ಅದಕ್ಕೆ ನಾವು ಸೆಟಪ್ ಮಾಡೋಣ. ಅಲ್ಲಿಗೆ ಇನ್ನೆಷ್ಟು ಮಿಕ್ತು ಲಾಸು? ಇಲ್ಲಿ ಇನ್ನೂ ಒಂದು 15,000 ಲಾಸ್ ಮಿಕ್ತು. ಈ 15,000ನ ಇಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸಲ್ಲಿ ಬಂದಿದೆಯಲ್ಲ ಕ್ಯಾಶುವಲ್ ಇನ್ಕಮ್ಸು, ಇದಕ್ಕೆ ನಾವು ಸೆಟಪ್ ಮಾಡೋಕ್ಕಾಗೋದೇ ಇಲ್ಲ. ಈ 15,000 ಮಿಕ್ಕೋಯ್ತು. ಯಾಕಂದರೆ ಅದು ಬಂದು ಕ್ಯಾಶುವಲ್ ಇನ್ಕಮ್ಸ್ ಮೇಲೆ ಯಾವ ಲಾಸು ಸೆಟಪ್ ಮಾಡಬಾರ್ದು. ಹಾಗಾಗಿ ಈ 15,000 ಇದೆಯಲ್ಲ, ಈ 15,000ನ ಏನು ಮಾಡಿ ನೆಕ್ಸ್ಟ್ 8 ವರ್ಷಕ್ಕೆ ನೀವೇನು ಮಾಡಿ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡಿ. ಈ 1,55,000 ಹಂಗೆ ಉಳ್ಕೊಳುತ್ತೆ. ದಿಸ್ ಈಸ್ ದ ಗ್ರಾಸ್ ಟೋಟಲ್ ಇನ್ಕಮ್. ನಾವು ಡಿಸ್ಕಸ್ ಮಾಡಿದಂತಹ ಇಲ್ಲುಸ್ಟ್ರೇಷನ್ ಕೆಲವು ನೋಟ್ಸ್ ಇದ್ದಾವೆ, ಅವುಗಳನ್ನ ನೀವು ನೋಡ್ಕೊಳ್ಳಿ. ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ is eligible for inter-rate setup, hence it has been shown in the taxable amount column. The maximum loss from house property that can be set up against income under other rates is rupees 2 lakhs. In this case, the loss from house property is not exceeding the prescribed limit and hence the entire loss considered for setup. ಆಯ್ತಾ? 45,000 ಮಾತ್ರ ಇತ್ತು, ಕಂಪ್ಲೀಟ್ಲಿ ನಾವು ಅದನ್ನ ಸೆಟಪ್ ಮಾಡಿಬಿಟ್ವಿ. Next, loss from profession is eligible for inter-rate setup, hence it has been shown in the taxable amount column. Short-term capital loss can be set up against long-term capital gain. So ಅದನ್ನು ಇಂಟ್ರಾ ಮಾಡ್ಕೊಂಡ್ವಿ. Share of profit loss from a firm is exempt from tax. ಹೌದಾ? Share of profit or loss from a firm is exempt from tax. ಹಂಗಾಗಿ ನಾವು ಅದನ್ನು ತಗೊಂಡ್ಲಿಲ್ಲ. Next, loss from horse race must not be considered, only casual income is taxable. Any loss from such activity must not be considered for tax purpose. ಆಯಿತಾ? ಅದನ್ನು ನಾವು ಯಾವುದೇ ಕಾರಣಕ್ಕೂ ಸೆಟಪ್ ಮಾಡೋಕ್ಕೆ ತೊಗೊಳ್ಬಾರ್ದು. ಅಂದರೆ ನಾವು ಏನು ಮಾಡ್ತೀವಿ? ಓನ್ಲಿ ಕ್ಯಾಶುವಲ್ ಇನ್ಕಮ್ ಇದ್ದರೆ ನಾವೇನು ಮಾಡ್ತೀವಿ? ಅದನ್ನು ತೊಗೊತೀವಿ. ಅದೇ ರೀತಿ
ಕ್ಯಾಶುವಲ್ ಇನ್ಕಮ್ಸ್ ಓನ್ಲಿ ವಿ ವಿಲ್ ಟೇಕ್ ಫಾರ್ ಟ್ಯಾಕ್ಸ್ ಪರ್ಪಸ್. ಆದರೆ ಲಾಸ್ ಫ್ರಮ್ ಆರ್ಸ್ ರೇಸ್ ಮಸ್ಟ್ ನಾಟ್ ಬಿ ಕನ್ಸಿಡರ್ಡ್. ಯಾಕಂದರೆ ಓನ್ಲಿ ಕ್ಯಾಶುವಲ್ ಇನ್ಕಮ್ ಇಸ್ ಟ್ಯಾಕ್ಸಬಲ್. ಎನಿ ಲಾಸ್ ಫ್ರಮ್ ಸಚ್ ಆಕ್ಟಿವಿಟಿ ರಿಸಲ್ಟ್ಸ್ ಇನ್ ಎ ಕ್ಯಾಶುವಲ್ ಇನ್ಕಮ್ ಮಸ್ಟ್ ನಾಟ್ ಬಿ ಕನ್ಸಿಡರ್ಡ್ ಫಾರ್ ಟ್ಯಾಕ್ಸ್ ಪರ್ಪಸ್. ಅದನ್ನು ನಾವು ಟ್ಯಾಕ್ಸ್ ಪರ್ಪಸ್ಗೆ ನಾವು ಅದನ್ನು ಕನ್ಸಿಡರ್ ಮಾಡೋದೇ ಇಲ್ಲ. ನೋ ಲಾಸ್ ಕ್ಯಾನ್ ಬಿ ಸೆಟಪ್ ಅಗೇನೆಸ್ಟ್ ಕ್ಯಾಶುವಲ್ ಇನ್ಕಮ್. ಯಾವುದೇ ಲಾಸ್ ಬಂದಿದ್ರು ಕೂಡ ಅದ್ರ ಮೇಲೆ ನಾವು ಸೆಟಪ್ ಮಾಡಬಾರ್ದು. ಎನ್ಸ್ ದ ಟೋಟಲ್ ಲಾಸ್ ಫ್ರಮ್ ದ ಹೌಸ್ ಪ್ರಾಪರ್ಟಿ ಆ್ಯಂಡ್ ಪ್ರೊಫೆಷನ್ 1,65,000 has been set up only against long-term capital gain. ಆಯಿತಾ. ಸೊ ಲಾಸ್ ಫ್ರಮ್ ಆರ್ಸ್ ರೇಸ್ ಮಸ್ಟ್ ನಾಟ್ ಬಿ ಕನ್ಸಿಡರ್ಡ್. ಆಯಿತಾ. ಲಾಸಸ್ ಬಂದರೆ ಅದು ನಾವು ಕನ್ಸಿಡರ್ ಮಾಡಬಾರ್ದು. ನಾವು ಮನಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ನಾವು ನೋಡಿದ್ದೀವಿ. ಆಯಿತಾ. ಲಾಸ್ ಬಂದಿದೆ ಮೇಂಟೈನಿಂಗ್ ಆನ್ ಮೂವಿಂಗ್ ಆಫ್ ಆರ್ಸ್ ರೇಸ್ ಅಂತ ನಾವು ಅದನ್ನು ಕನ್ಸಿಡರ್ ಮಾಡೇ ಇಲ್ಲ ಅದನ್ನು. ಸೊ ಓನ್ಲಿ ಕ್ಯಾಶುವಲ್ ಇನ್ಕಮ್ ಈಸ್ ಟ್ಯಾಕ್ಸಬಲ್. ಎನಿ ಲಾಸ್ ಫ್ರಮ್ ಸಚ್ ಆಕ್ಟಿವಿಟಿ ವಿಚ್ ಈಸ್ ರಿಸಲ್ಟ್ ಇನ್ ಕ್ಯಾಶುವಲ್ ಇನ್ಕಮ್ ಮಸ್ಟ್ ನಾಟ್ considered for tax purpose. Next, no loss can be set up against casual income. ಮತ್ತು ನಾವು ಯಾವ ರೀತಿ ಕ್ಯಾಶುವಲ್ ಲಾಸ್ ಬಂದರೆ ನಾವು ಅದನ್ನು ತೊಗೊಳಲ್ವೋ ಅದೇ ರೀತಿ ಕ್ಯಾಶುವಲ್ ಇನ್ಕಮ್ ಬಂದರೆ ಬೇರೆ ಲಾಸ್ಗಳನ್ನ ಅದ್ರ ಮೇಲೆ ಸೆಟಪ್ ಮಾಡಬಾರ್ದು. ಅದನ್ನು ಅದೇ ಥರನೇ ಬಿಟ್ಬಿಡಬೇಕು. ಎನ್ಸ್ ದ ಟೋಟಲ್ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಆ್ಯಂಡ್ ಪ್ರೊಫೆಷನ್ ಆಫ್ 1,65,000 has been set up only against long term capital gain. The remaining loss of 15,000 must be carried forward for ಫ್ಯೂಚರ್ ಅಸೆಸ್ಮೆಂಟ್ ಇಯರ್ಸ್. ಅದನ್ನು ಫ್ಯೂಚರ್ ಅಸೆಸ್ಮೆಂಟ್ ಇಯರ್ಸ್ಗೆ ನಾವೇನು ಮಾಡಬೇಕು, ಕ್ಯಾರಿ ಫಾರ್ವರ್ಡ್ ಮಾಡಬೇಕು. 8 ವರ್ಷ ಇರೋದು ಟೈಮು, 8 ವರ್ಷ ಕ್ಯಾರಿ ಫಾರ್ವರ್ಡ್ ಮಾಡಬೇಕು. ಅಸೆಸಿ ಕ್ಯಾನ್ ಚೂಸ್ ಟು ಕ್ಯಾರಿ ಫಾರ್ವರ್ಡ್ 15,000 ಆಫ್ ಲಾಸ್ ಐದರ್ ಅಂಡರ್ ಹೌಸ್ ಪ್ರಾಪರ್ಟಿ ಆರ್ ಅಂಡರ್ ಪ್ರೊಫೆಷನ್. 15,000 ಇದೆಯಲ್ಲ, ಈಗ ನಿಮ್ಗೆ ಡೌಟ್ ಬರ್ಬೋದು, ಸರ್ ನೀವು ಯಾವಾಗಲೂ ಹೇಳಿದ್ರಿ ನಮಗೆ ಏನಂತ, ಸೊ 15,000 ಲಾಸ್ ಬಂದಿದೆ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅಂತ. ಈ 15,000 ಲಾಸಲ್ಲಿ ಎರಡೂ ಸೇರ್ಕೊಂಡಿದೆ. ಹೌಸ್ ಪ್ರಾಪರ್ಟಿನೇ ಸೇರ್ಕೊಂಡಿದೆ, ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ ಸೇರ್ಕೊಂಡಿದೆ. ಸೊ ಇದನ್ನು ನಾವು ಯಾವುದ್ರ ಮೇಲೆ ನಾವು ಸೆಟಪ್ ಮಾಡಬೇಕು ಅಂದರೆ ಹೌಸ್ ಪ್ರಾಪರ್ಟಿ ಅಂತಾದರೂ ಕನ್ಸಿಡರ್ ಮಾಡಿ ಕ್ಯಾರಿ ಫಾರ್ವರ್ಡ್ ಮಾಡಿ, ಇಲ್ಲ ಪ್ರೊಫೆಷನ್ ಅಂತಾದರೂ ಕ್ಯಾರಿ ಫಾರ್ವರ್ಡ್ ಮಾಡಿ. ಆದರೆ ಒಂದು ಜ್ಞಾಪಕ ಇಟ್ಕೊಳ್ಳಿ, ಹೌಸ್ ಪ್ರಾಪರ್ಟಿ ಅಂತೇಳಿ ನೀವು ಕ್ಯಾರಿ ಫಾರ್ವರ್ಡ್ ಮಾಡಿದ್ರೆ ಓನ್ಲಿ ಹೌಸ್ ಪ್ರಾಪರ್ಟಿ ಮೇಲೆ ಮಾತ್ರ ಸೆಟಪ್ ಮಾಡಬೇಕು. ಅದೇ ಬಿಸ್ನೆಸ್ ಅಂತ ನೀವು ಕ್ಯಾರಿ ಫಾರ್ವರ್ಡ್ ಮಾಡಿದ್ರೆ ಸ್ಯಾಲ್ರಿ ಇನ್ಕಮ್ ಬಿಟ್ಟು ನೀವು ಯಾವ್ದ್ರ ಮೇಲೆ ಬೇಕಾದರೂ ಸೆಟಪ್ ಮಾಡ್ಬೋದು. ನೆಕ್ಸ್ಟ್ ಆಮೇಲೆ ಅದು ಕೂಡ ಸ್ಯಾಲ್ರಿ ಇನ್ಕಮ್ ಬಿಟ್ಟು ಯಾವ್ದು ಬೇಕೋ ಮಾಡ್ಬೋದು ಅಂದರೆ ಅದು ಬರೀ ಸೈಂಟಿಫಿಕ್ ರಿಸರ್ಚಿಗೆ ಮಾತ್ರ ಆಗಿರಬೇಕು ಖರ್ಚು. ಇಲ್ಲ ನಾರ್ಮಲ್ಲ ಅಂತಂದರೆ ಬರೀ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ಗೆ ಕಾಯಬೇಕು. ನೆಕ್ಸ್ಟ್, ಸಿನ್ಸ್ ನೋ ಡಿಡಕ್ಷನ್ಸ್ ಕ್ಯಾನ್ ಬಿ ಕ್ಲೈಮ್ಡ್ ಫ್ರಮ್ ಕ್ಯಾಶುವಲ್ ಇನ್ಕಮ್, ದ ಟ್ಯಾಕ್ಸಬಲ್ ಇನ್ಕಮ್ ಇನ್ ದಿಸ್ ಕೇಸ್ ಇಸ್ ದ ಸೇಮ್ ಆ್ಯಸ್ ಗ್ರಾಸ್ ಟೋಟಲ್ ಇನ್ಕಮ್ 1,55,000. ಆಯಿತಾ. ಇದಿಷ್ಟು ನಿಮ್ಮ ಸೆಟಪ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್. ನೆಕ್ಸ್ಟ್ ಸೀರೀಸಲ್ಲಿ ನಾವೇನು ಮಾಡೋಣ, ಟ್ಯಾಕ್ಸ್ ಲಯಾಬಿಲಿಟಿ. ಆಯಿತಾ. ಅಂತಂದರೆ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ಸ್ ಅಥವಾ ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸ್ ಲಯಾಬಿಲಿಟಿ, ಅದನ್ನು ನಾವು ಡಿಸ್ಕಸ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ. ಜೈ ಹಿಂದ್.